ಶ್ರೀಮದಮನ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರು ಚರಣಾಂಭೂಷಧನ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿನಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಮಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲಿಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಕಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಃ ಸ್ಮರಣೀಯರು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ನಿರ್ಮಾತೃಗಳಾಗಿ ಕಾಯಕ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ಕಾಯಕವನ್ನ ಅನುಭಾವದತ್ತರಕ್ಕೆ ಕೊಂಡೊಯ್ದಿರುವ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ, ಬಸವೇಶ್ವರ ದೇವಸ್ಥಾನದ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಗುರುವರರಾಗಿರುವ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳವರ ಕರ್ತೃಗದ್ದೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, 9ನೆಯ ದಿನದ ಪುಣ್ಯದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸುತ್ತಿರುವ ಕಲಾದ್ವಯರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣೋ ಶಿವ ಶರಣಾರ್ಥಿಗಳು. ಜಗತ್ತಿನೊಳಗ ಯಾರು ಶ್ರೀಮಂತರು ಅನಿಸ್ಕೊಂಡಾರೆ, ಯಾರು ಬಡವರು ಅನಿಸ್ಕೊಂಡಾರೆ ಎನ್ನುವಂಥದ್ದೊಂದು ಪ್ರಶ್ನೆ. ರೊಕ್ಕದಿಂದ ಶ್ರೀಮಂತಿಕೆಯನ್ನು ಅಳೆದಿರುವಂತಹ ಮನೆಯೊಳಗೆ ಒಂದೊಂದು ಬಾರಿ ನೀರು ಕುಡಿಯಕ್ಕೂ ಸಹಿತ ಇಲ್ಲದೆ ಇರುವ ಪರಿಸ್ಥಿತಿಗೂ ಬಂದಿರುತ್ತದೆ. ಯಾವ ಮನೆಯೊಳಗ ನೀರು ಸಹಿತ ಇಲ್ಲದೆ ಗತಿಗೇಡಿಯ ಬದುಕಾಗಿರುತ್ತದೋ ಅಂಥ ಮನೆಯೊಳಗೆ ಬಂಗಾರವು ಉಕ್ಕಿ ತುಂಬಿ ತುಳುಕ್ತದೆ ಅನ್ನುವಂಥ ನೂರಾರು ಉದಾಹರಣೆಗಳನ್ನು ತಾವು ಕೇಳಿದ್ದೀವಿ. ಹಂಪಿ ಇವತ್ತ ಹಾಳ ಹಂಪಿ ಆಗಿರಬಹುದು. 12-13ನೇ ಶತಮಾನದೊಳಗೆ ಹಂಪಿಯೊಳಗ ಇವತ್ತು ನಾವು ಹಂಗ ಬಜಾರದೊಳಗ ಕಿಲೋಗಟ್ಲೆ ಉಳ್ಳಾಗಡ್ಡಿ, ಮೆಣಸಿಕಾಯಿ, ಮತ್ತೊಂದು ಮಗದೊಂದು ನೋಡ್ತೀವೋ, ಕಿಲೋಗಟ್ಲೆ ಬಂಗಾರವನ್ನ ರೋಡ್ ಮೇಲಿಟ್ಟ ಮಾರಿರುವ ಉದಾಹರಣೆಗಳನ್ನ ಹಂಪಿಯ ಇತಿಹಾಸದೊಳಗೆ ನಾವೆಲ್ಲ ತಿಳ್ಕೊಳ್ತೀವಿ. ಇವತ್ತು ಅಂತ ಹಂಪಿಯನ್ನ ನೋಡ್ಬೇಕಂತ ಯಾರಾದ್ರೂ ಹೊರಟ್ರ ಬಹಳ ಜನ ಅಂತಿರ್ತಾರ ಹಿರಿಯರು, ಇವತ್ತಿನ ಹಂಪಿ ನೋಡೋದಕ್ಕಿಂತ ನಮ್ಮ ಮನೆ ಹಿಂದಿನ ಕೊಂಪಿ ನೋಡೋದು ಬಹಳ ಚಲೋ. ಇವತ್ತಿನ ಹಂಪಿ ನೋಡೋದಕ್ಕಿಂತ ನಮ್ಮನೆ ಹಿಂದಿನ ಕೊಂಪಿ ನೋಡೋದು ಬಹಳ ಚಲೋ ಅಂತ ಒಂದು ಕಾಲಕ್ಕೆ ಬಂಗಾರವನ್ನ ಅಳೆದು ತೂಗಿ ಕಿಲೋಗಟ್ಲೆ ಮಾರಿರುವ ಸಾಮ್ರಾಜ್ಯ ಇವತ್ತ ಹಾಳಾಗದ. ಹೇಳುವ ತಾತ್ಪರ್ಯ ಇಷ್ಟೇ, ಯಾವುದು ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ ರೊಕ್ಕದಿಂದ ಬೇಕು ಅಂತ ಯಾರ ಮೆರೆದಾರ ಅವ್ರು ಯಾರು ಈ ನಾಡಿನೊಳಗ ಶ್ರೀಮಂತರಾಗಿಲ್ಲ. ಯಾರ ನನಗ ಸಾಕಪ್ಪ ಇದ್ದದ್ರಾಗ ಆರಾಮದಿನಂತ ಒಂದ ಹಾಸಿಗೆಯೊಳಗ ಹಾಸಿಗೆ ಇದ್ದಷ್ಟು ಕಾಲ ಯಾರ ಚಾಚಾರ ಅವರಂತ ಸುಖ ಪುರುಷರ ಜಗತ್ತನ್ಯಾಗ ಯಾರು ಸಿಗಲ್ಲ ಅನ್ನೋದನ್ನ ನಾವು ನೆನಪಲ್ಲಿ ದೇವರು ಬಹಳ ಶಾಣೆ.
ಅವ ಶಾಣೆ ಅದನ್ನ ಅನ್ನೋದಕ್ಕೆ ಅವನಿಗೆ ಬಹಳ ನಾವು ನಮಸ್ಕಾರ ಮಾಡ್ತೀವಿ. ಜಗತ್ತಿನಾಗ ಮನುಷ್ಯ ಒಬ್ಬರೇ ಬದುಕು ಮಾಡ್ತಿಲ್ಲ, ನೆನಪಿರಬೇಕು. 84 ಲಕ್ಷ ಜೀವರಾಶಿಗಳು ಬದುಕು ಮಾಡಾಕತ್ತ. 84 ಲಕ್ಷ ಜೀವರಾಶಿಗಳು ಬದುಕು ಮಾಡುವ ಈ ಭೂಮಿಯೊಳಗ ಭಗವಂತ ನಮಗೆ ಎಷ್ಟು ವಯಸ್ಸು ಕೊಟ್ಟಾನ್ರಿ? ಮನುಷ್ಯನ ಆಯುಷ್ಯ ಪ್ರಮಾಣ ಎಷ್ಟು? 100. ನಾವೆಲ್ಲ 100 ಅಂತ ಹೇಳಾಕತ್ತೀವಿ. ಆದ್ರೆ ನೆನಪಿರಬೇಕು, ಆ ಯಮರಾಯ ಮುಂದ 100 ಅಂತ ಹಣೆಬರ ಮೇಲೆ ಬರೆದ ಮೇಲೆ ಭೂಮಿಗೆ ಜಿಗಿಯೋ ಕಾಲಕ್ಕ ಬೆನ್ನಿನ ಮೇಲೆ ಸಿಕ್ಕ ಗುದ್ದ. ಏನಂತ ಗುದ್ಯಾನ? ನೋ ಗ್ಯಾರಂಟಿ ಅಂತ ಗುದ್ದ. 100 ವರ್ಷ ಮುಂದಿರಬಹುದು, ಆದ್ರೆ ನೋ ಗ್ಯಾರಂಟಿ ಅದ. ಯಾವಾಗ ಹೋಗುತ್ತ ಗೊತ್ತಿಲ್ಲ. ಇನ್ನು ಈಗಲೇ ಮಾತಾಡಕತ್ತಿದ್ರೆ ಮನೆಗೆ ಹೋಗಿ ಶಿವಾಯ ನಮ ಅಂದ್ರೆ ಬಿಟ್ಟ. ಇನ್ನು ಈಗ ಪುರಾಣ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದರೆ ಎಡವಿ ಬಿದ್ದಾರಿ ಹೋಗಿಬಿಟ್ಟ. ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಇದು ಗಾಳಿಗಿಟ್ಟ ದೀಪ, ನೀರ ಮೇಲಿರುವ ಗುಳ್ಳಿ ಯಾವಾಗ ಆರಿ ಹೋಗ್ತದ ಗೊತ್ತಿಲ್ಲ, ಯಾವಾಗ ಒಡೆದ ಹೋಗ್ತದ ಗೊತ್ತಿಲ್ಲ. ನಾವು ಹೇಳಾಕತ್ತೀವಿ 100 ವರ್ಷ ಅಂತ. ಆದ್ರೆ ಭಗವಂತ ಮೊದಲಿಗೆ 100 ವರ್ಷ ಕೊಟ್ಟಿಲ್ಲ. ಅಂಡಜ, ಪಿಂಡಜ, ಶ್ವೇತಜ, ಜಲಾಯುಜ ಅಂತ 4 ಭಾಗ ಮಾಡ್ತ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಶ್ವೇತಜ 21 ಲಕ್ಷ, ಜರಾಯುಜ 21 ಲಕ್ಷ. 83,99,999 ಆದ ಮೇಲೆ 90 ಆದ ಮೇಲೆ 84ನೇ ಜೀವರಾಶಿ. ಎಲ್ಲರಿಗೂ 40 ವಯಸ್ಸು ಫಿಕ್ಸ್ ಮಾಡಿ. ಎಷ್ಟು? 40. ಎಲ್ಲರಿಗೂ 40 ಕೊಟ್ಟಿದ್ದ. ಮನುಷ್ಯ ಬಂದ ಭೂಮಿ ಮೇಲೆ ಬದುಕ ಪ್ರಾರಂಭ ಮಾಡದ. 25-30 ವಯಸ್ಸಾಯ್ತು. ಯಾವಾಗ 30 ವಯಸ್ಸಾದ ಮೇಲೆ ಮನುಷ್ಯ ಕುಂತ ಯೋಚನೆ ಮಾಡ್ತಾರ, ಏನು ಇರೋದು ಇನ್ನೂ 10 ವರ್ಷ. 10 ವರ್ಷನ್ಯಾಗ ಇಡೀ ಜಗತ್ತು ನೋಡೋದು ಯಾವಾಗ? ನಾವು ಓದೋದು ಯಾವಾಗ? ನಾ ಅನುಭವಿಸ್ಬೇಕಾಗವಾಗ ಯಾವಾಗ? ಅದಕ್ಕೆ ದೇವರಿಗೆ ಲೆಟರ್ ಬರಬೇಕು, ಪತ್ರ ಬರಿಬೇಕಂತ ಪತ್ರ ಬರದ. ಏನಂತ ಬರದ? ಹೇ ಭಗವಂತನೇ, ನೀನು ಕೊಟ್ಟ 40 ವರ್ಷ ನನಗ ಸಾಕಾಗಲ್ಲ, ಇನ್ನೊಂದು ತಟಕ ಹೆಚ್ಚಿಗೆ ಬೇಕಂತ ಲೆಟರ್ ಬರ್ತ. ಯಾವಾಗ ಈ ಮನುಷ್ಯ ಲೆಟರ್ ಬರೆದ, ಪುಣ್ಯಾತ್ಮ ಪರಮಾತ್ಮ ಓದಿ ಸುಮ್ಮನೆ ಡಬ್ಬ ಹಾಕೊಂಡು ಕುಂತಿದ್ದ. ವಾರ ಒಪ್ಪತ್ತು ಹೋಗುತ್ತ ಇನ್ನೊಂದು 3 ಪ್ರಾಣಿಗಳ ಲೆಟರ್ ಬರುತ್ತ. ಅವು ಏನಂತ ಬರದು ಅಂದ್ರ, ಈ ಮನುಷ್ಯ ಬೇಕಂತ ಬರದ, ಆ 3 ಪ್ರಾಣಿಗಳು ಬ್ಯಾಡಂತ ಬರದು. ಬೇಕನ್ನವನ ಮನುಷ್ಯನ ಹೊರತಾಗಿ ಪ್ರಾಣಿಗಳೆಲ್ಲ ನೆನಪಿರಬೇಕು. ನೀವು ಡಿಸ್ಕವರಿ ಚಾನಲ್ ನೋಡಬೇಕು. ಹುಲಿ ಬ್ಯಾಟಿ ಆಡಿ ತಿಂದ ಆರಾಮ ಮಲ್ಕೊಂಡಿರ್ತದ. ಮಲ್ಕೊಂಡ ಮೇಲೆ ಅದ್ರ ಮುಂದೆ ಅಗದಿ ಫ್ರೆಶ್ ಜಿಂಕಿ ಹೊಂಟ್ರು ಸಹಿತ ಅದಕ್ಕೆ ಕಣ್ಣೆತ್ತಿ ನೋಡಲ್ಲ. ಅದು ನನ್ನ ಹೊಟ್ಟೆ ತುಂಬ್ಯಾದ ಮುಗಿದು ಹೋಯ್ತು ಅಂತ. ಈ ಮನುಷ್ಯ ಮಾತ್ರ ಹಾಗೆ. ನಾನು ಅದಕ್ಕೆ ಹೇಳಿದ್ದೆ, ಆಸೆ ಪ್ರಾಣಿಗಳಿಗೂ ಅದ ಖರೆ, ಆದ್ರೆ ದುರಾಸೆ ಅನ್ನೋದು ಮನುಷ್ಯನಿಗೆ ಬಿಟ್ರೆ ಯಾರಿಗೂ ಇಲ್ಲ. ಆಸೆ ಪ್ರಾಣಿಗಳಿಗೂ ಅದ, ಮನುಷ್ಯನಿಗೂ ಅದ, ಆದ್ರೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಬಹಳ ಯಥೇಚ್ಛವಾಗಿ ಬೇಕು. ಸುಮ್ಮನೆ ಒಂದು ಅನೌನ್ಸ್ ಮಾಡ್ತೀವಿ, ಏನು ನಾಳೆ ದಿವಸ ಯಾರ್ಯಾರು ಪುರಾಣಕ್ಕೆ ಬರ್ತೀರಿ, ಯಟ್ರಾಮಿ ಮಠದಿಂದ ನಿಮ್ಮೆಲ್ಲರಿಗೂ 1 ಕಿಲೋ ಬಂಗಾರ ಮತ್ತು ಗಂಟು ಬೀಳಂಗಿದ್ರೆ ಬಂದು ಸುಮ್ಮನೆ ನಿಮ್ಮ ಖುಷಿ ಆಗಿ 1 ಕಿಲೋ ಬಂಗಾರ ಅಂತ ಅನೌನ್ಸ್ ಮಾಡಿದೆ. ಖರೆ ಖರೆ ಹೇಳ್ರಿ, ಆಡಿ ಮಾಡಿ ಹೇಳ್ರಿ,
ಏಸು ಮಂದಿ ಹೋಗಿ ತಣ್ಣಗೆ ನಿದ್ದೆ ಹತ್ತತ್ತೆ ನಿಮಗೆ. ಏಸು ಮಂದಿ ಅಪ್ಪಿತಪ್ಪಿ ಯಾರೂ ಮಲ್ಕೊಳ್ಳಲ್ಲ. ಯಾಕೆ ಮಲ್ಕೊಳ್ಳಲ್ಲ ಅಂದ್ರೆ ಕೈಯಾಗ ಮೊಬೈಲ್ ಹಿಡ್ಕೊಂಡು ಬೀಗರ್ ಬಿಡ್ಸರಿಗೆ ಫೋನ್ ಹಚ್ತೀರಿ. ನಾಳೆ 1 ಕಿಲೋ ಬಂಗಾರ ಸಿಗತ್ತ, ಬಾ 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 ಬಾ. ನಾಳೆ ಬಂದು ಪುರಾಣ ಕೇಳಿದ್ರಿ, 1 ಕಿಲೋ ಬಂಗಾರ ಸುಮ್ಮನೆ ಕೊಟ್ಟ ನೀವು ತಗೊಂಡ್ರಿ ಹೊಂಟ್ರಿ. ಹೋಗೋ ಕಾಲಕ್ಕೆ ಏನ್ ಮಾತಾಡ್ತೀರ ಗೊತ್ತ? ಏನ್ ಮಾತಾಡ್ತೀರ? ಮುತ್ಯಾಗ ಏನ್ ಕಡಿಮೆ ಆಗಿತ್ತು, ಇನ್ನೊಂದು ಅರ್ಧ ಕಿಲೋ ಸೇರಿಸಿ ಕೊಡ. ಎಷ್ಟು ಕೊಟ್ಟರು ಸಾಕಾಗದೇ ಇರುವ ದುರಾಸೆಯ ಪ್ರಾಣಿ ಅಂದ್ರ ಮನುಷ್ಯ ಮಾತ್ರ. ಬೇಕು ಅಂತ ಈತ ಬರದ, ಬ್ಯಾಡ ಅಂತ ಅವು. ಅವರಿಬ್ಬರಿಗೂ ಮ್ಯಾಲ ಕರೆಸ್ಬೇಕಂತ ಪರಮಾತ್ಮ ಮ್ಯಾಲ ಕರ್ಸ್. ಯಾವಾಗ ಇಬ್ರು ಈ ಕಡೆ ಮನುಷ್ಯ ಈ ಕಡೆ 3 ಪ್ರಾಣಿ ನಿಂತಿದ್ದು, ಆಗ ಮನುಷ್ಯನ ಕೇಳ್ತಾನ ಪರಮಾತ್ಮ, ನಿನಗ್ಯಾಕಬೇಕು? ಏನ್ ಹೇಳಪ್ಪ ಭಗವಂತ, ಪ್ರೇಮ ಬಡಾ ಹೇ ಜೀವನ ಛೋಟಾ ಹೇ ಅಂದವ. ಅನುಭವಿಸುವಂತದ್ದು ಬಹಳದ, ಆದ್ರ ವಯಸ್ಸು ನೋಡಿದ್ರೆ ಬಹಳ ಸಣ್ಣದಾಗ. ಅದಕ್ಕೆ ನನಗೆ ಬೇಕಂದವ. ಮೊದಲ ಬ್ಯಾಡಂತ ಬರ್ದಿತ್ತು. ಯಾವುದು ಬರ್ದಿತ್ತು ಪ್ರಾಣಿ ಅಂದ್ರೆ ಕತ್ತಿ ಬರ್ದಿತ್ತು. ಯಾವುದೇವ? ಕತ್ತಿ ಬರ್ದಿತ್ತು. ಕತ್ತಿಗೆ ಕೇಳ್ದ, ನಿನಗ್ಯಾಕ ಬ್ಯಾಡ? ಏನಿಲ್ಲ ಭಗವಂತ, ಇವ ಏನು ಮನುಷ್ಯ ನಿಂತಾನಲ್ಲ, ಇವ್ರ ಮನೆಯಾಗ ನಾ ಬದುಕು ಮಾಡ್ತೀನಿ. ಮುಂಜಾನಿಂದ ಸಂಜೆ ತನಕ ನನಗ ದುಡಿಸ್ಕೊಳ್ತಾನ. ಹೆಂಗ ದುಡಿಸ್ಕೊಳ್ತಾನಂದ್ರೆ 1 ನಿಮಿಷ ಸಹಿತ ನನಗ ಫ್ರೀ ಬಿಡಲ್ಲ, ಅಷ್ಟು ದುಡಿಸ್ಕೊಳ್ತಾನ. ಸಂಜೆ ಆದ್ಮೇಲೆ ಏನಾರ ಒಂದು ತಟ್ಟಕ್ಕೆ ಮೇಯ್ದು ಬರ್ಬೇಕಂತ ಹೊರಗೆ ಹೋಗ್ಬೇಕಂದ್ರ ಇವ ಸ್ವಾರ್ಥಿ ಮನುಷ್ಯ ಅದಾನ. ನನ್ನ ಕಾಲಿಗೆ ಏನು ಕಟ್ಟುತ್ತಾನ? ಏನ್ ಕಟ್ತೀರಿ? ಹಗ್ಗ ಕಟ್ಟುತ್ತಾನ. ಈ ಸ್ವಾರ್ಥಿ ಮನುಷ್ಯನ ಬದುಕಿನ್ಯಾಗ 40 ವರ್ಷ ಬದುಕುದ್ರಾಗ ಏನದಪ್ಪ? ಸಾಕು 20 ತಗೋ. 20 ತಗೊಂಡ ಬೇಕೇನಂತ ಕೇಳದ. ಯಾರಿಗೆ? ನಮಗ. ಮನುಷ್ಯ ಅಲ್ಲ, ನಾವೇನು ಮನುಷ್ಯ. ಬೇಕೆ? ಬೇಕು, ನಾ ಅದಕ್ಕೆ ಬಂದಿನ ಅಂದ. ತಗೋ. ಎಷ್ಟಾಯ್ತವ? 40ಕ್ಕೆ 20 ಸೇರಿಸಿ ಎಷ್ಟು? 60. ಸಾಕು, ನಡಿ ಅಂದ. ಸಾಕು. ಇಲ್ಲ, ಇನ್ನೊಂದು ನೋಡು ಅಂದ. ಇನ್ನೊಂದು ಅದು ಯಾವುದು ಬರ್ದಿತ್ತಂದ್ರೆ ನಾಯಿ ಬರ್ದಿತ್ತು. ಏನು? ನಾಯಿಗೆ ಕೇಳ್ದ, ನಿನಗ್ಯಾಕೆ ಬೇಡ? ಏನಿಲ್ಲಪ್ಪ, ನಾನು ಇವನ ಮನೆಯಾಗನ ಬದುಕು ಮಾಡ್ತೀನಿ. ನಾನು ಪ್ರಾಮಾಣಿಕತೆಯಿಂದ ದುಡಿದ ಈ ಪುಣ್ಯಾತ್ಮ ಅಪ್ರಾಮಾಣಿಕರಿಂದ ನನಗೆ ದುಡಿಸ್ಕೊಳ್ತಾನ. ಒಂದು ದಿವಸ ರಾತ್ರಿ 1ಕ್ಕೆ ಕಳ್ಳರು ಬಂದಾರಂತ ನಾ ಒದರಿದ 1 ತಾಸಿಗೆ ಮಾಲಕ ಓಡಿ ಬಂದ. ನಾ ಒದರಿದ ಏಟಿಗೆ ಕಳ್ಳ ಓಡಿ ಹೋಗಿಬಿಟ್ಟಿದ್ದ. ನನ್ನ ನಿದ್ದಿಗೆ ಹಾಳು ಮಾಡಿ ಅಂತ ಮನುಷ್ಯ ನನಗ ಮೆತ್ತಗ ಬಡದ. ಈ ಅಪ್ರಾಮಾಣಿಕನಾದ ಮನುಷ್ಯನ ಬದುಕಿನ್ಯಾಗ ನಾ ಪ್ರಾಮಾಣಿಕತೆಯಿಂದ 40 ಅಲ್ಲ 100 ವರ್ಷ ಬದುಕರು ಉಪಯೋಗ ಇಲ್ಲ. ಸಾಕಿತ್ತ ಕೊಟ್ಟ. ಬೇಕೇನೋ? ಕೊಟ್ಟ ಬಿಟ್ಟ. ಕೊಟ್ಟ. ಎಷ್ಟಾಯ್ತವ? 80. ಸಾಕು, ನಡಿ ಅಂದವ. ಸಾಕು, ಇಷ್ಟೇ ಸಾಕು. ಡಬಲ್ ಬಂದದ, ನಡಿ. ಅದೊಂದು ಕೊಟ್ಟು ಶುದ್ಧ ಮಾಡಂದಿವ. ಮತ್ತೆ ಇನ್ನೊಂದು ನಿಂತದಲ್ಲ, ಅದೊಂದು ಕೊಟ್ಟು ಶುದ್ಧ ಮಾಡ. ಅದು ಯಾವುದು ಬರ್ದಿತ್ತಂದ್ರೆ ಪಕ್ಷಿ. ಈ ರಾತ್ರಿ ಅಷ್ಟೇ ಕಣ್ಣು ಕಾಣುತ್ತ ನೋಡ್ರಿ. ಅದಕ್ಕೆ ಏನಂತೀರಿ? ಏನೇವ? ಕನಕಪಡಿ, ಗೂಗಿ, ಏನೇನೋ ಅಂತಿರ್ತಾರ. ಆ ಕನಕಪಡಿ ಬರೀ ರಾತ್ರಿ ಅಷ್ಟೇ ಕಾಣುತ್ತ, ಹಗಲು ಕಾಣಲ್ಲ. ಕೇಳದ, ನಿನಗ್ಯಾಕೆ ಬೇಡ? ಏನಿಲ್ಲಪ್ಪ, ಜಗತ್ತಿನಾಗ ಹಗಲು ಅನ್ನೋದು ಒಂದು ಅದ ಅಂತ. ಹಗಲಿರ್ಲಾರ್ದ ಬದುಕು ತಗೊಂಡ ನಾ ಏನು ಮಾಡ್ಲಿ? ಬರೀ ರಾತ್ರಿ ಬದುಕು ಮಾಡೋದಾಗ್ಯದ. ತಗೋ, ಸಾಕು. ಕೊಟ್ಟ. ಹೆಂಗೋ ಬೇಕೇ? ನಾ ಅದಕ್ಕೆ ನಿಂತಿನ ಮಾರ್ಯ, ಮತ್ತೆ ಕೇಳ್ತೀನಿ ಅಂದಿವ. ನಾ ಅದಕ್ಕೆ ಕೊಟ್ಟ. ಎಷ್ಟಾಯ್ತು? ಶುದ್ಧ 100 ಆಯ್ತು. ಹಳ್ಳಿ ಒಂದು ನಮಸ್ಕಾರ ಸಹಿತ ಮಾಡ್ಲಾರ್ದಂಗೆ ಜಿಗದ ಬಿಟ್ಟು ಕೆಳಗ ಬಂದ ಬದುಕ ಪ್ರಾರಂಭ ಆಯ್ತು. 30 ತನಕ ಮಕ್ಕಳಿಗೆ ಬಹಳ ಚಲೋ ಓದಿಸ್ತೀರಿ. ಓದಿಸಿ ಲಗ್ನ ಮಾಡ್ತೀರಿ. ಲಗ್ನ ಆದ್ಮೇಲೆ 2 ಹೊರಗೆ ಬರ್ಬೇಕಂದ್ರೆ 20, 32, 33 ವಯಸ್ಸು ಆಗ್ತಾವ.
ಯಾವಾಗ 32-33 ವಯಸ್ಸಾದ ಮೇಲೆ 32-33 ವಯಸ್ಸಾದ ಮೇಲೆ ಮನ್ಯಾಗ ಕುಂತು ನೀವಿಬ್ರು ಯೋಚನೆ ಮಾಡ್ತೀರಿ ಏನಂತ, ಮಕ್ಕಳಂತೂ ಬಂದಾವ, ಇನ್ನು ಮಕ್ಕಳ ಕೈಗೆ ಬರ್ತಾವ. ಮಕ್ಕಳ ಕೈಗೆ ಬರೋಕ್ಕಿಂತ ಮೊದಲು ನಾವಿಬ್ರು ದುಡಿಬೇಕಾಗ್ಯದ, ದುಡಿದೊಂದು ಮನೆ ಕಟ್ಟಬೇಕಾಗ್ಯದ, ಒಂದು 4 ಎಕರೆ ಹೊಲ ತಗೊಳ್ಬೇಕಾಗ್ಯದ, ಒಂದು ಕಾರ್ ತಗೊಳ್ಬೇಕಾಗ್ಯದ. ಇಷ್ಟೆಲ್ಲ ಮಾಡಿದ ಮೇಲೆ ಮಕ್ಕಳಿಗೆ ಲಗ್ನ ಮಾಡ್ಬೇಕಾಗ್ಯದ. ಮಕ್ಕಳ 3 ಮಂದಿ ಇದ್ರೆ 3 ಮಂದಿಗೆ ಒಂದೊಂದು ಮನೆ ಕಟ್ಟಬೇಕಾಗ್ಯದ ಅಂತ ಹೇಳಿ ಗಂಡ ಹೆಂಡತಿ ದುಡಿಯಾಕ ಚಾಲು ಮಾಡಿಬಿಡ್ತೀರಿ. 35-36 ವಯಸ್ಸಿನಿಂದ ದುಡಿಯಾಕ ಚಾಲು ಮಾಡಿದ್ರಿ ಅಂತಂದ್ರ ಹಗಲನ್ನಲ್ಲ ರಾತ್ರಿ ಅನ್ನಂಗಿಲ್ಲ, ಸುಮ್ಮನೆ ದುಡಿಯದ ಕಟ್ಟಿ ಮೇಲೆ ಕುಂತ ಮಂದಿ ಅಂತಿರ್ತಾರ, ಇವ್ರಿಬ್ರು ಎಟ್ಟರೆ ದುಡಿತಾರ್ರಿ ಅಂದ್ರ ಯಾರೇ ನಾಯಿ ದುಡ್ದಂಗ ಅಂತಾರ. ಏನು ದುಡ್ದಂಗ ಕತ್ತಿ ದುಡ್ದಂಗನೇ ಅಂತಾರ ಹೊರತಾಗಿ ಯಾರು ನಾಯಿ ದುಡ್ದಂಗ ಅನ್ನಂಗ. ಎಟ್ಟರೆ ದುಡಿತಾನ್ರಿ ಕತ್ತಿ ದುಡ್ದಂಗ. ಯಾಕ ಸುಮ್ಮನೆ 40 ಆದ್ಮೇಲೆ ಜಜ್ಜರಕರ ಹೋಗೋದು ಪಾಡಿತ್ತು. ಕೇಳಿದ್ವಿ 20 ಕೇಳಿದ್ದಕ್ಕ ಕತ್ತಿ ದುಡ್ದಂಗ ದುಡಿಬೇಕಾಯ್ತು. ದುಡಿದ್ವಿ 60 ತನಕ ಗೌರ್ಮೆಂಟ್ನಾಗ ದುಡಿದ್ವಿ. ಗೌರ್ಮೆಂಟ್ ಒಂದು ರೂಲ್ಸ್ ಮಾಡ್ತ 60 ಆದ್ಮೇಲೆ ಏನು ರಿಟೈರ್ಮೆಂಟ್, ನಿವೃತ್ತಿ. ಯಾವಾಗ 60 ಆದ್ಮೇಲೆ ನಿವೃತ್ತಿಯಾಗಿ ಸುಮ್ಮನೆ ತಣ್ಣಗ ಮನೆ ಕೂದ್ರಂತ ಗೌರ್ಮೆಂಟ್ ಕಳಿಸ್ತದ. 60 ತನಕ ಆಫೀಸ್ನಾಗ ಒದ್ರಾಡಿದ್ವಿ, ಹೊರಗೆ ಒದ್ರಾಡಿದ್ವಿ, ಒಳಗೆ ಒದ್ರಾಡಿದ್ವಿ, ಎಲ್ಲ ಕಡೆ ಒದರಿ ಅದೇ ಅಭ್ಯಾಸ ಆಗಿರ್ತದ. 60 ಆದ್ಮೇಲೆ ತಣ್ಣಗ ಕೂದ್ರಂದ್ರೆ ಯಾಕೆ ಮನಸ್ಸು ಕೇಳ್ತದ, ಸೊಸಿ ನೀ ಹಂಗ ಮಾಡಬೇಡ, ಮಗ ನೀ ಹಿಂಗ ಮಾಡಬೇಡ, ಮೊಮ್ಮಗ ನೀ ಅಲ್ಲಿ ಹೋಗಬೇಡ, ಮೊಮ್ಮಗಳ ನೀ ಅಲ್ಲಿಗೆ ಹೋಗಬೇಡ ಅಂತ ಯಾವಾಗ ನೀವು ಮನೆಯಾಗ ಕುಂತ ಒದರ್ಕೋತ ಕುಂದಿರ್ತೀರಿ, ಸೊಸಿ ಅಂತ ಹೇಳಿದ್ರಿ ಹಂಗರ ಒದರ್ತದ, ನಾಯಿ ಒದರದಂಗ ಅಂತಾರಿ. ಸುಮ್ ಹೋಗೋದು ಚಲೋ ಇತ್ತ 40. ಯಾವಾಗ ಒದರಿ ನಾಯಿ ಒದರದಂಗ ಆಯ್ತು, ಅಲ್ಲಿ ವಯಸ್ಸು ನಮಗೆ ಎದುರು ಬಂದಿತ್ತು. ನಾಯಿದೆ ಬಂದಿತ್ತು. ಯಾವಾಗ 80 ತನಕ ಒದರ್ತೀವಿ, 80ಕ್ಕೆ ಸಮೀಪ ಆಗ್ತೀವಿ, ಅವಾಗ ಕೆಮ್ಮ ಧಮ್ಮ 108 ರೋಗ ಬರ್ತಾವ. 108 ರೋಗ ಬಂದ ಮ್ಯಾಲ ಒಳಗ ಮನ್ಯಾಗ ಕೆಮ್ಮಕೋತ ಕುಂತಾಗ ಮಕ್ಕಳು ಮೊಮ್ಮಕ್ಕಳು ಸೊಸಿದೇರು ಅಂತಾವ, ಇದು ಬಹಳ ಕೆಮ್ಮಾಕತ್ತದ, ಇದು ಹಿಂಗ ಕೆಮ್ಮಕೋತ ಕುಂತು ಅಂದ್ರ ಮಕ್ಕಳಿಗೆ ಜಾಪತ್ತು ಬರ್ತಾವ, ಇದಕ್ಕೆ ಒಳಗೆ ಇಟ್ಕೋಬೇಡ, ಹೊರಗೆ ಹಾಕಂತೇಳಿ ಕಟ್ಟಿ ಮೇಲೆ ತಟ್ಟ ಹಾಕಿ ಕುಂದ್ರಿಸಿ. ಯಾವಾಗ ತಟ್ಟ ಹಾಕಿ ಕಟ್ಟಿ ಮೇಲೆ ಕುಂದ್ರಿಸಿದ್ರು ಟೈಮ್ ಟು ಟೈಮ್ ನೀರಿಲ್ಲ, ನಿದ್ದೆ ಇಲ್ಲ, ಚಾ ಇಲ್ಲ, ಬಿಸಿ ರೊಟ್ಟಿ ಇಲ್ಲ, ಚಪಾತಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಯಾವಾಗ ನನ್ನ ಮಗ ಮನಿ ಬಿಟ್ಟು ಹೊರಗೆ ಹಾಕ್ಯಾನಂತ ತಟ್ಟ ಮೇಲೆ ಕುಂತ ಮೇಲೆ ಚಿಂತಿ ಚಾಲು ಆಗತ್ತ. ಚಿಂತಿ ಚಾಲು ಆದಾಗ ನಿದ್ದೆ ಬಾ ಅಂದ್ರೆ ಯಾಕೆ ಬರುತ್ತದ, ನಿದ್ದೆ ಬರ್ಲಾರ್ದಾಗ ಗಾಡಿಗೆ ಕುಂತಿರ್ತೀರಿ, ಅದು ಗಾಡಿ ಊಟಕ್ಕೆ ಬಡ್ದಂಗಾಗಿರ್ತದ, ಕಣ್ಣು ಸಹಿತ ಮಿಟಕಸಲ್ಲ, ಹೋಗೋರು ಬರೋರು ಅಂತಿರ್ತಾವ. ಹೆಂಗಾರ ಕುಂತು ನೋಡು ಊಟಕ್ಕೆ ಹೆಂಗ ಕುಂತಂಗ. ಸುಮ್ಮ ಹೋಗ್ಬೇಕಿತ್ತ 40 ಬಂದ ಮ್ಯಾಲ. ಆದ್ರೆ ಹೆಚ್ಚಿನದ ಕೇಳಿದ್ವಿ, ಬೇಕಂದ ಬಡವರಾಗಿವಿ. ಸಾಕಂದು ಶರಣಬಸಪ್ಪನವರು ಶ್ರೀಮಂತರಾಗ್ಯಾರ. ಹಾಗಾಗಿ ಅವರ ಪುರಾಣ ನಡೆದದೆ. ಅವರ ಪುರಾಣದ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ, 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 ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ,
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಹಾನಗಲ್ಲಪುರದೀಶ ಸಾಂಬ ಶಿವ ಹಾನಗಲ್ಲಪುರದೀಶ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಶ್ರೀ ಗುರು ಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಯಡ್ರಾಮಿಪುರದೀಶ ಸಾಂಬ ಶಿವ ಯಡ್ರಾಮಿಪುರದೀಶ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶರಣ ಬಸವೇಶ್ವರ ಮಹಾರಾಜ ಕೆ ಪರಮ ಪೂಜ್ಯ ಸಿದ್ಧಲಿಂಗೇಶ್ವರ ಮಹಾರಾಜ ಕೆ ಜೈ ಮಂಡಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಾಷಾಳ ಗ್ರಾಮದ ಭಾವಿ ಮನೆತನದ ಶಾಂತಲಿಂಗಪ್ಪನವರ ಮಗಳಾದ ಮಹದೇವಮ್ಮನವರ ಹಾಗೂ ಸಾಲೋಕ್ಯ ಮನೆತನದ ಅರಳಗುಂಡಗಿಯ ಗ್ರಾಮದ ಆದಯ್ಯ ಮತ್ತು ಮುಡಿಯ ಮರಿಬ್ಬರ ಮುದ್ದಿನ ಕುವರ ಶರಣ ಬಸವ ಹಾಗೂ ಮಹದೇವಮ್ಮನವರ ಸಪ್ತಪದಿಯ ಘಟನೆಯನ್ನ ತಾವುಗಳೆಲ್ಲ ನಿನ್ನೆಯ ದಿವಸ ಕೇಳಿರುವಂಥವರಾಗಿದ್ದೀರಿ. ಮದುವೆಗೂ ಮೊದಲು ಕುಮಾರ ಶರಣ ಬಸವ, ಕುಮಾರಿ ಮಹಾದೇವಿ. ಮದುವೆಯ ನಂತರ ಚಿರಂಜೀವಿ, ಕುಂಕುಮ, ಸೌಭಾಗ್ಯವತಿ, ಕಾಂಕ್ಷಿಯಾದ ಮಹದೇವಮ್ಮ. ಚಿರಂಜೀವಿ ಕುಮಾರ ಶರಣ ಬಸವ. ನಿನ್ನೆಯ ದಿವಸ ಮದುವೆಯ ವಿಚಾರವನ್ನ ತಾವುಗಳೆಲ್ಲ ಕೇಳಿದ್ದೀರಿ. ಮಾಷಾಳ ಗ್ರಾಮದಿಂದ ತವರು ಮನೆಯಿಂದ ಹೊರಟ ಮಹದೇವಮ್ಮನವರು ಗಂಡನ ಮನೆಗೆ ಅರಳಗುಂಡಿಗೆಗೆ ಬರ್ತಾರೆ. ಅರಳಗುಂಡಿಗೆಗೆ ಬಂದ ಮಹದೇವಮ್ಮನವರು ಪತಿಗೆ ತಕ್ಕ ಸತಿಯಳಾಗಿ, ಗಂಡಗೆ ತಕ್ಕ ಹೆಂಡತಿ, ಹೆಂಡತಿಗೆ ತಕ್ಕ ಗಂಡ, ಸತಿ ಪತಿಗಳೊಂದಾದ ಭಕ್ತಿ ಭಗವಂತ ಮೆಚ್ಚಿಕೊಳ್ಳುತ್ತಾರೆ. ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷ ಬೆರೆಸಿದಂತೆ. ನೋಡುವ ಕಣ್ಣುಗಳು ನಾಲ್ಕಾದರೂ ಸಹಿತ ನೋಡುವ ದೃಷ್ಟಿ ಒಂದಾಗಬೇಕು. ನಡೆಯುವ ಕಾಲ್ಗಳು ನಾಲ್ಕಾದರೂ ಸಹಿತ ನಡೆಯುವ ದಾರಿ ಒಂದಾಗಬೇಕು. ನೆನೆಯುವ ಮನಗಳು ಎರಡಾದರೂ ಸಹಿತ ನೆನೆಯುವುದೊಂದೇ ಆಗಬೇಕು. ಮಾಡುವ ಕೈಗಳ ಕೆಲಸ ನಾಲ್ಕಾದರೂ ಸಹಿತ ಮಾಡುವ ಕಾರ್ಯ ಒಂದಿರಬೇಕು. ಎಲ್ಲಿ ಸತಿ ಪತಿ ಭಾವದಿಂದ ಬದುಕು ಆಗ್ತದೆ, ಆ ಮನೆಯೊಳಗೆ ಯಾವತ್ತಿಗೂ ಬಡತನ ಅನ್ನೋದು ಬರಲ್ಲ. ದೇವರ ದಾಸಿಮಯ್ಯನವರು ದುಗ್ಗಳೆಯನ್ನ ಕಂಡು ಹೇಳುತ್ತಾರೆ,
ದುಗ್ಗಳೆಯ ಕಂಡು ಬದುಕಿದೆನು ಕಾಣ ರಾಮನಾಥ. ದೇವರಿಗಲ್ಲ, ನನ್ನ ಹೆಂಡತಿಯನ್ನ ಕಂಡ ನಾನು ಬದುಕು ಮಾಡದೆ. ಕಾರಣ, ನನ್ನ ಮಾತಿಗೆ ಇದಿರಾದವಳಲ್ಲ, ನನ್ನ ಮಾತಿಗೆ ಇದಿರಾದವಳಲ್ಲ. ಮಠ ಮಧ್ಯಾಹ್ನದ ಸಮಯ, ಮಠ ಮಧ್ಯಾಹ್ನದ ಸಮಯ ಸೂರ್ಯ ನೆತ್ತಿಯ ಮ್ಯಾಲ ಬಂದಾನ. ಸೂರ್ಯ ನೆತ್ತಿ ಮ್ಯಾಲ ಬಂದ್ರು ಸಹಿತ ಇಬ್ರು ಹುಡುಗರು ಬಂದು ದೇವರ ದಾಸಿಮಯ್ಯನವರಿಗೆ ಕೇಳ್ತಾರ, ಶರಣರ ಮದುವೆ ಆಗೋದು ಚಲೋನೋ ಏನು ಸಂಸಾರಿ ಅದು ಸನ್ಯಾಸ ಆಗೋದು ಚಲೋನೋ? ಯಾವ್ದು ಚಲೋ ದೇವ? ನೀವು ಹೇಳ್ರಿ ಉತ್ತರ. ಯಾವ್ದು ಚಲೋ? ಲಗ್ನ ಚಲೋನೋ ಏನು ಸಂಸಾರಿ ಚಲೋ? ನಮ್ಮಂತ ಸನ್ಯಾಸಿ ಚಲೋ. ಸಂಸಾರಿಗೂ ಸನ್ಯಾಸಿ ಬಾಳ ಚಲೋ ಹೇಳೋದು. ತಂದ್ರ ಬಂದ್ರ ಸಂಸಾರ ಚಲೋ, ತರ್ಲಿಲ್ಲ ಅಂದ್ರೆ ಸನ್ಯಾಸನೇ ಬಾಳ ಚಲೋ ಅಂತ. ಕೇಳದಾಗ ತಗೊಂಡು ಬಂದು ಕೊಟ್ರ ಸಂಸಾರ ಬಾಳ ಚಲೋ. ಕೇಳದಾಗ ಏನು ತಗೊಂಡು ಬರ್ಲಿಲ್ಲ ಅಂದ್ರೆ ನಮ್ಮಂಗೆ ಕಾಯಿ ಬಟ್ಟೆ ಹಾಕೊಂಡು ಎಲ್ಲರೂ ಹೋಗೋದು ಬಾಳ ಚಲೋ. ಮತ್ತ ಹಂಗ ಮಾಡಂಗಿದ್ದೀರಿ. ದುಗ್ಗಳಿಗೆ ಹೇಳ್ತಾರ, ಇವರು ಪ್ರಶ್ನೆ ಮಾಡಾಕತ್ತಾರ. ದುಗ್ಗಳೆ, ಹೋ ನನಗ ಕಣ್ಣು ಕಾಣಲಾಗ್ಯವ, ನನಗ ಕಣ್ಣು ಕಾಣಲಾಗ್ಯವ, ದೀಪ ಹಚ್ಕೊಂಡ ಬಾ ಅಂದ್ರು. ಏನ್ ಹಚ್ಕೊಂಡ ಬಾ? ದೀಪ. ದುಗ್ಗಳೆ ಮರು ಮಾತನಾಡ್ಲಿಲ್ಲ. ಹೋಗ್ತಾಳ, ದೀಪ ಹಚ್ಕೊಂಡು ಬರ್ತಾಳ. ಮಠ ಮಧ್ಯಾಹ್ನ 12 ಆಗ್ಯದ. ಇವ್ರಿಗೆ ನೋಡಿದ್ರ ಸೂಜಿ ಒಳಗ ದಾರ ಪೂರ್ಸಾಕ ಕಣ್ಣು ಕಾಣಲಾಗ್ಯವಂತ. ಇಂಥ ಪ್ರಖರವಾದ ಸೂರ್ಯನ ಬೆಳಕಿನೊಳಗೂ ಸಹಿತ ಕಣ್ಣು ಕಾಣಲ್ಲ ಅಂದ್ರೆ ಇವ ಎಂಥ ಗಂಡ ಅಂತ ಹೆಂಡತಿ ಅಂದಿದ್ರ ಇವತ್ತು ಅವರಿಬ್ಬರ ಹೆಸರು ನಾವು ನೆನೆಸ್ಕೊಳ್ಳುತ್ತಿರಲಿಲ್ಲ. ಸತಿಗೆ ತಕ್ಕ ಪತಿ, ಪತಿಗೆ ತಕ್ಕ ಸತಿ. ಯಾವಾಗ ದೀಪ ಹಚ್ಕೊಂಡು ಬಂದು ಇಟ್ಲು, ಆ ದುಗ್ಗಳ ಕೇಳಲಿಲ್ಲ ಗಂಡನಿಗೆ, ದೇವರ ದಾಸಿಮಯ್ಯನವರಿಗೆ. ಇಂಥ ಪ್ರಖರವಾದ ಬೆಳಕಿನೊಳಗೂ ಸಹಿತ ಕಣ್ಣು ಕಾಣಲಂತೀರಿ, ಆ ಸೂಜಿ ಒಳಗ ದಾರ ಸೇರಿಸ್ಬೇಕಂದ್ರೆ ದೀಪ ಹಚ್ಕೊಂಡು ಬಾ ಅಂತೀರಲ್ಲಪ್ಪ ಅಂತ ಆಕಿ ಕೇಳಲಿಲ್ಲ. ಆಕಿಗೆ ತಿಳಿದಿತ್ತು. ಏನ ತಿಳಿದಿತ್ತು? ನನ್ನ ಗಂಡ ಸುಮ್ಮನೆ ಕೇಳಂಗಿಲ್ಲ, ಕೇಳ್ಯಾನ ಅಂದ್ರೆ ಏನೋ ಒಂದು ಉತ್ತರ ಕೊಡಬೇಕಾಗಿರುತ್ತ, ಅದಕ್ಕೆ ಕೇಳ್ಯಾನಂತ ಆಕಿಗೆ ಗೊತ್ತು. ಯಾವಾಗ ತಗೊಂಡು ಬಂದ ಇಟ್ಲು, ದೀಪದ ಬೆಳಕಿನ್ಯಾಗ ಆ ಸೂಜಿಗೆ ದಾರ ಪೋಣಿಸ್ತಾರ. ಆಗ ಹುಡುಗರಿಗೆ ಕೇಳುತ್ತಾರ, ದೇವರ ದಾಸಿಮಯ್ಯನವರು ಯಾವುದು ಚಲೋ ಅಂತ ಹೊಳ್ಳಿ ಅವರಿಗೆ ಕೇಳೋದು. ಯಾವುದು ಚಲೋ? ಯಪ್ಪ ನಾವು ಸಣ್ಣವ್ರದಿವಿ, ನಮಗೆ ತಿಳಿಯಲ್ಲ, ಬಿಡಿಸಿ ಹೇಳ್ರಿ ಅಂದ್ರು. ನಾವು ಸಣ್ಣವ್ರದಿವಿ, ನಮಗೆ ತಿಳಿಯಲ್ಲ, ಬಿಡಿಸಿ ಹೇಳ್ರಿ ಅಂದಾಗ ದೇವರ ದಾಸಿಮಯ್ಯನವ್ರು ಅಂತಾರ, ಗಂಡನ ಮಾತಿಗೆ ಯಾವತ್ತಿಗೂ ಯಾವ ಹೆಂಡತಿ ಇದಿರ ಮಾತನಾಡಲು ಆ ಮನೆಯೊಳಗ ಸ್ವರ್ಗ ಉಳಿತದ. ಇಂಥ ಹೆಂಡತಿ ಇದ್ರ ಸಂಸಾರಿನೇ ಬಹಳ ಚಲೋ ಅಂತ ಅವ್ರು. ಇನ್ನ ಈಗಾಕ ದೀಪ ಹೋಗ್ ಅಂದ್ರ ಇದು ನಿಮ್ಮ ಮಾತು ಹೇಳಾಕ ಈಗ ಬೇಕಾಗಿರುತ್ತೆ. ಇವು ಬಂತು ಅಂದ್ರ ಸನ್ಯಾಸಿ ಬಾಳ ಚಲೋ. ಮಹದೇವಮ್ಮನವರು ಶರಣ ಬಸವರಿಗೆ ತಕ್ಕ ಹಾಗೆ ಬದುಕನ್ನ ಮಾಡಕ ಪ್ರಾರಂಭ ಮಾಡಿ, ಶರಣ ಬಸವರು ಹೇಳುವ ಪೂರ್ವದೊಳಗ ಮಹದೇವಮ್ಮನವರು ಎದ್ದು ಮನೆಯ ಕಸವನ್ನ ಗೂಡಿಸಿ ಮನೆಯನ್ನ ಸ್ವಚ್ಛ ಸಾರಣೆಯನ್ನ ಮಾಡಿಸಿ ಸೇವಾ ಮಾಡುತ್ತಿದ್ರು. ಏನ್ ಮಾಡ್ತಿದ್ರು? ಸೇವಾ ಮಾಡ್ತಿದ್ರು. ಯಾರು ಗಂಡನೇ ಗುರು, ಗಂಡನೇ ದೇವರು, ಗಂಡನೇ ಸಾರ ಸರ್ವಸ್ವ ಅಂತ ತಿಳಿದು ಮಾಡ್ತಾರ, ಅದು ಗಂಡ ಕುರುಡನೇ ಆಗಲಿ ಕುಂಟನೇ ಆಗಲಿ ಆತನೇ ನನಗ ದೇವರು ಅಂತ ತಿಳಿತಾರ. ಅವರು ಯಾವತ್ತಿಗೂ ಬದುಕಿನೊಳಗ ಸೋಲಲ್ಲ. ಆಗ ಯಾವ ಮಹದೇವಮ್ಮನವರು ಸೇವಾ ತತ್ಪರರಾಗ್ತ,
ಗದಗದ ಭಾಗದೊಳಗ ಹಾಲಕೆರೆ ಅಂತ ಒಂದು ಊರು ಬರ್ತದೆ. ತಾವ್ಯಾರಾದ್ರೂ ಹೆಸರು ಕೇಳಿರಬೇಕು. ಹಾಲಕೆರೆ ಗಡ್ಡದ ಸ್ವಾಮಿಗಳಂತ ಹೇಳಿ ಬಹಳ ದೊಡ್ಡ ತಪಸ್ವಿಗಳು, ಬಹಳ ದೊಡ್ಡ ತಪಸ್ವಿಗಳು. ಗಡ್ಡದ ಅನ್ನದಾನ ಮಹಾಸ್ವಾಮಿಗಳು ನಿತ್ಯ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳುತ್ತಿದ್ರು. ಮಠಕ್ಕೆ ಬಂದಾಗಿಂದ ಒಬ್ಬ ಹೆಣ್ಮಗಳ 3ಕ್ಕೆ ಬಂದ ಕಸ ಹೊಡೆದು ಹೋಗ್ಬಿಡ್ತಿತ್ತು. ಏನ್ ಮಾಡ್ತಿದ್ಲು? ಕಸ ಹೊಡೆದು ಹೋಗ್ಬಿಡ್ತಿತ್ತು. ಯಾವಾಗ ಕಸ ಹೊಡೆದು ಹೋಗ್ಬಿಡ್ತಿದ್ಲು 3ಕ್ಕೆ ಎದ್ದು, ಅವಳ ಹೆಸರು ಫಣಿಯಮ್ಮ. ಇವರು ಯಾರನ್ನ ಹೇಳೋಕ್ಕಿಂತ ಮೊದಲ ಕಸ ಹೊಡೆದು ಹೋಗ್ತಾರ. ಯಾರಂತ 20 ವರ್ಷ ಕಾಯ್ತಾರ. ಒಂದು ದಿವಸಕ್ಕೆ ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ಸೇವಾದ ಬಗ್ಗೆ ಹೇಳಕತ್ತೀನಿ, ಹೆಂಗ ಮಾಡಬೇಕು ಸೇವಾ. ಆ ಮಹದೇವಮ್ಮನವರು ಶರಣ ಬಸವನ ಸೇವೆ ಹಾಗ ಮಾಡಿದ್ರು ಅಂತ ಹೇಳಕತ್ತೀನಿ. ಮತ್ತ ಎಲ್ಲಾರ್ದು ಪುರಾಣ ಹೇಳಕತ್ತಾರ ಅನ್ಕೊಳಂಗಿಲ್ಲ. ಇರೋದು ಒಂದು ತಟಕ್ಕೆ ನಿಮಗೆ ಕೊಟ್ಟು ಹೇಳಬೇಕು. ಯಾವ ಫಣಿಯಮ್ಮ 3ಕ್ಕೆ ಬಂದ ಕಸ ಹೊಡೆದು ಹೋಗ್ತಿದ್ಲು. 20 ವರ್ಷ ಕಾಯ್ತಾರ, ಯಾರಂತ ಗೊತ್ತಾಗಲಿಲ್ಲ. ಒಂದು ದಿವಸ ಹಾಲಕೇರಿಯ ಗಡ್ಡದ ಅನ್ನದಾನ ಮಹಾಸ್ವಾಮಿಗಳು 2ಕ್ಕೆ ಎದ್ದು ಕುಂತ ನೋಡ್ಬೇಕಂತ 2ಕ್ಕೆ ಕುಂದಿರ್ತಾರ. ಫಣಿಯಮ್ಮಗ ಗೊತ್ತಾಗತ್ತ. ಅನ್ನದಾನ ಸ್ವಾಮಿಗಳು ಮುಂಜಾನೆ 2ಕ್ಕೆ ಎದ್ದು ಕುಂದಿರ್ಬೇಕಂತ ಯೋಚನೆ ಮಾಡ್ಯಾರ. ಅಂದ್ರ ಮೇಲೆ ನಾ 12ಕ್ಕೆ ಹೋಗಿ ಕಸ ಹೊಡಿಬೇಕಂತ 12ಕ್ಕೆ ಕಸ ಹೊಡೆದು ಬರ್ತಾರ. 12ಕ್ಕೆ ಹೋಗಿ ಕಸ ಹೊಡೆದು ಬರ್ತಾರ. ಒಂದು ದಿವಸ ಕಾಯ್ಕೊಂಡು ಕುಂತ ಘಳಿಗೆಯೊಳಗ ಫಣಿಯಮ್ಮ ಅನ್ನದಾನ ಮಹಾಸ್ವಾಮಿಗಳವರ ಕಣ್ಣಿಗೆ ಬೀಳ್ತಾಳ. ಫಣಿಯಮ್ಮ, 25 ವರ್ಷ ಆಯ್ತು ನೀನು ಯಾರು ಈ ಮಠದ ಸೇವೆಯನ್ನ ಯಾರು ಮಾಡ್ತಾರಂತ ಕಾಯಕತ್ತಿದ್ದೆ. ನಿಷ್ಕಲ್ಮಶವಾದ ಸೇವೆಯನ್ನ ನೀನು ಮಾಡ್ತಿದ್ದಿ ಅಂದ ಮೇಲೆ ನಿನಗೆ ಏನು ಬೇಕ ಕೇಳು, ನಾನು ಕೊಡ್ತೀನಿ ಅಂದ್ರು. ನಿನಗೇನು ಬೇಕ ಕೇಳು, ನಾನು ಕೊಡ್ತೀನಿ ಅಂದಾಗ ಆಕೆ ಕೇಳುವಂಥವರ ಬಹುಶಃ ಜಗತ್ತಿನೊಳಗೆ ಯಾರು ಕೇಳಿಲ್ಲ, ಕೇಳಕ್ ಸಾಧ್ಯವಿಲ್ಲ. ಎಷ್ಟು ಚಲೋ ಕೇಳುತ್ತಾಳೆ. ಯಪ್ಪ, ನೀನು ಇಡೀ ಜಗತ್ತಿಗೆ ಬಹಳ ದೊಡ್ಡವದಿ, ಇಡೀ ಜಗತ್ತಿಗೆ ಬಹಳ ದೊಡ್ಡವದಿ. ನಿನಗೆ ಬಿಟ್ಟು ಇನ್ನೊಬ್ಬ ದೇವರಿಲ್ಲ ಅಂತ ನಾನು ತಿಳ್ಕೊಂಡಿನಿ. ನನ್ನ ಸೇವೆಯನ್ನ ಮೆಚ್ಚಿ ನೀನು ವರ ಕೇಳಕತ್ತಿಯಲ್ಲ. ನನಗ ಬೆಳ್ಳಿ ಬಂಗಾರ ವಸ್ತ್ರ ವೈಢೂರ್ಯ ಹೊಲ ಮನಿ ಕಾರ ಏನೇನೇನೇನೋ ಬೇಕಾಗಿಲ್ಲ. ನಾ ಲಿಂಗೈಕ್ಯ ಆದ ಘಳಿಗೆಯೊಳಗ ನನ್ನ ತಲೆ ಮೇಲೆ ನಿನ್ನ ಪಾದ ಇರಬೇಕು. ಇದು ನನ್ನ ವಂದನೆ ವರ ಅಂತ. ಇದು ನನ್ನ ವಂದನೆ ವರ. ಇನ್ನೊಂದು ಕೇಳಂತು, ಇನ್ನೊಂದು ಕೇಳು. ಎಷ್ಟು ಚಲೋ ಕೇಳ್ತಾಳೆ. 25 ವರ್ಷ ಆಯ್ತು ಮಠದ ಸೇವಾ ಮಾಡಾಕತ್ತೀನಿ, ಕಸ ಹೊಡಿಯಾಕತ್ತೀನಿ. 25 ವರ್ಷದಿಂದ ಇದೇ ಕಸ್ಬರ್ಗಿ ನೋಡಾಕತ್ತೀನಿ. ನನಗ ಕಸ್ಬರ್ಗಿ ಇಲ್ಲ, ಒಂದು ಕಸ್ಬರ್ಗಿ ಕೊಡು ಸಂದಕ್ಕೆ. ಇದಕ್ಕಿಂತ ದೊಡ್ಡ ಸೇವಾ ಭಾವ ಏನದ? ನಾವು ಒಳಗೊಂದು ಇಟ್ಕೊಂಡು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋರು. ನಾವು ಒಳಗೊಂದು ಇಟ್ಕೊಂಡು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋರು. ಇಂಥ ಸೇವೆಗೆ ಭಗವಂತ ಬಲಿಯಲ್ಲ. ಮಹದೇವಮ್ಮನವರು ಶರಣ ಬಸವರ ಸೇವೆ ಎಂಥ ಪ್ರೀತಿ ಭಕ್ತಿಯಿಂದ ಮಾಡ್ತಿದ್ರು ಅಂದ್ರ, ಶರಣಪ್ಪನವರು ಹೇಳೋಕ್ಕಿಂತ ಮೊದಲು ಎದ್ದ ಕಸ ಹೊಡೆದು ಒರೆಸಿ ಶರಣಪ್ಪನವರ ಪೂಜಾಕ್ಕೆ ತಯಾರು ಮಾಡಿ ಬಿಲ್ವ ಪತ್ರೆಯ ವನಕ್ಕೆ ಹೋಗಿ ಬಿಲ್ವದ ಪತ್ರೆಗಳನ್ನು ತೆಗೆದುಕೊಂಡು ಬಂದು ಹೂವುಗಳನ್ನ ಇಟ್ಟು ಪೂಜಾಕ್ಕೆ ಸಿದ್ಧಪಡಿಸ್ತಿದ್ದು. ಯಾವ ಪೂಜೆಗೆ ಸಿದ್ಧಪಡಿಸುವಂತ ಆ ಮಹದೇವಮ್ಮನವರ ಭಕ್ತಿಗೆ ಒಲೆದ ಶರಣಪ್ಪನವರಂತಾರ ಮಹಾದೇವಿ, ನೀನು ಬಹಳ ಸುಖದಿಂದ ನಿನ್ನ ತೌರ ಮನೆಯೊಳಗ ಬೆಳೆದಿ ಮಹಾದೇವಿ. ಇವತ್ತು ನಿನ್ನೆ ಬಂದು ಬೆಳಗಿನ ಜಾವ 3 ಗಂಟೆಗೆ ಏಳುವ ಸಂದರ್ಭ ನಿನಗೆ ಬಂದಾದಲ್ಲ ಮಹಾದೇವಿ. ಮಹಾದೇವಮ್ಮನವರು ಒಂದೇ ಮಾತು ಹೇಳ್ತಾರಪ್ಪ, ಗಂಡನಿಗೆ ಗುರು ಅಂತ ತಿಳ್ಕೊಂಡು ನಾನು ಬದುಕು ಮಾಡಿದವ, ಗಂಡನಿಗೆ ದೇವರು ಅಂತ ತಿಳಿದು ನಾನು ಬದುಕು ಮಾಡಿದವ. ಇಂಥ ಗಂಡ ಹೆಂಡತಿಯರ ಸಂಬಂಧ ಎಲ್ಲಿ ಗಟ್ಟಿಯಾಗಿ ಉಳಿತದೋ ಅಲ್ಲಿ ಭಗವಂತ ಭೇಟಿ ಆಗ್ತಾನೆ ಅನ್ನೋದು ನನಗೆ ತೌರ ಮನೆಗೆ ಕಲಿಸಿಕೊಟ್ಟಾರೆಪ್ಪ. ಅದಕ್ಕೆ ಸಂಪತ್ತು
ಮಾಡದೆ ಪತಿಯ ಸೇವೆಯಲ್ಲಿ ಮನವನ್ನಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವನ್ನಿಸಮ್ಮ. ನಿನ್ನ ಗುರುವಿನ ಮರಿಬೇಡ, ಲಿಂಗ ಪೂಜೆಯ ಬಿಡಬೇಡ, ನೀ ಧರ್ಮವ ಮರಿಬೇಡ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಯಲ್ಲಿ ಸಂಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಯಲ್ಲಿ ಸಂಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ. ಬಂಗಾರ ಬಳೆಯ ಶೃಂಗಾರ ಸರದ ಆಶಯ ಬಿಡಬೇಕು. ಬಂಗಾರ ಬಳೆಯ ಶೃಂಗಾರ ಸರದ ಆಶಯ ಬಿಡಬೇಕು. ಗಂಗ ಮಾಣಿಕನತ್ತು ಮಂಗಳ ಸೂತ್ರ ಅಂಗಡಿಯಿರಬೇಕು. ಗಂಗ ಮಾಣಿಕನತ್ತು ಮಂಗಳ ಸೂತ್ರ ಅಂಗಡಿಯಿರಬೇಕು. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾತೆ. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾತೆ. ಮುತ್ತೈದೆ ನಿಜದಿ ಗರತಿ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಕೊರಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ. ಕೊರಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ. ಬೆಲೆ ಬಾಳುವ ಬಂಗಾರದಾಗಿಣದ ಬಯಕೆಯ ಬೇಡಮ್ಮ. ಬೆಲೆ ಬಾಳುವ ಬಂಗಾರದಾಗಿಣದ ಆಸೆಯ ಬೇಡಮ್ಮ. ಒಂದು ಕುರ್ಚಿಯಷ್ಟು ತೂಕ ಉಳುದಾಳಿಗಿದ್ದರೆ ಸಾಕ. ಒಂದು ಕುಂಚಿಯಷ್ಟು ತೂಕ ಉಳುದಾಳಿಗಿದ್ದರೆ ಸಾಕ. ಹೆಚ್ಚಿನೊಡವೆಯಾಗಬೇಕ ಗುಣವಂತಿಯಾಗಿ ಬಾಳೆ. ಮಾವನ ಮನೆಯ ಮಲ್ಲಿಗೆಯಾರು ಅತ್ತಿಗೆ ತೊತ್ತಾರು. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಶಾರು. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಶಾರು. ನಿನ್ನ ನುಡಿಯು ಮುತ್ತಾಗಲಿ, ನಿನ್ನ ನೀತಿಶೀಲಾಗಲಿ. ನಿನ್ನ ನುಡಿಯು ಮುತ್ತಾಗಲಿ, ನಿನ್ನ ನೀತಿಶೀಲಾಗಲಿ. ನಿನ್ನ ಹೆಸರು ಚಿರವಾಗಲಿ ಗುಣವಂತಿಯಾಗಿ ಬಾಳಿ. ಗಂಡನು ಕುರುಡನು ಕುಂಡನೆ ಇರಲಿ ಅವನೇ ದೇವರಮ್ಮ. ಗಂಡನು ಕುರುಡನು ಕುಂಡನೆ ಇರಲಿ ಅವನೇ ದೇವರಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಕೀರ್ತಿಯ ಕಳಶಾಗುನಿ ಪತಿಗೆ ಪ್ರಿಯಳಾಗುನಿ. ಕೀರ್ತಿಯ ಕಳಶಾಗುನಿ ಪತಿಗೆ ಪ್ರಿಯಳಾಗುನಿ. ಸದ್ಧರ್ಮಕ್ಕೆ ನೆಲೆಯಾಗು ಗುಣವಂತಿಯಾಗಿ ಬಾಳಿ. ಪತಿಯ ಪರಮಾತ್ಮ ಪತಿಯ ಸಂಪತ್ತು ಪತಿಯ ದೇವರಮ್ಮ. ಪತಿಯ ಪರಮಾತ್ಮ ಪತಿಯ
ಸಂಪತ್ತವೆಂದು ಪ್ರೀತಿನಿ ಕುಡಿಯಮ್ಮ ಪತಿ ಪಾದೋದಕ ಅಮೃತವೆಂದು ಪ್ರೀತಿನಿ ಕುಡಿಯಮ್ಮ ನಿನ್ನ ಗುರುವಿನ ಮರಿಬೇಡ ನಿನ್ನ ಪೂಜೆಯ ಬಿಡಬೇಡ ನಿನ್ನ ಗುರುವಿನ ಮರಿಬೇಡ ನಿನ್ನ ಪೂಜೆಯ ಬಿಡಬೇಡ ನೀ ಧರ್ಮವ ಮರಿಬೇಡ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯರ ಹಾದಿಗೆ ಮುಗಿದು ಸದ್ಗತಿಯ ಕಾಣಿರಮ್ಮ ಪಂಚಪ್ರತಿವ್ರತೆಯರ ಆಶೀರ್ವಾದ ಅನುದಿನ ನಿನಗಿರಲಿ ಸೀತೆ ಸಾವಿತ್ರಿಯರ ಘನ ಹೆಸರಿನಲ್ಲಿ ನಿನ್ನದು ಕೂಡಿರಲಿ ಪಂಚಪ್ರತಿವ್ರತೆಯರ ಆಶೀರ್ವಾದ ಅನುದಿನ ನಿನಗಿರಲಿ ಸೀತೆ ಸಾವಿತ್ರಿಯರ ಘನ ಹೆಸರಿನಲ್ಲಿ ನಿನ್ನದು ಕೂಡಿರಲಿ ಅವರಟ ನೀನು ನಡೆದು ತನು ಮನದಿ ಶಾಂತಿ ಪಡೆದು ಅವರಟ ನೀನು ನಡೆದು ತನು ಮನದಿ ಶಾಂತಿ ಪಡೆದು ಸದ್ಗತಿಯ ನೀನು ಹೊಂದು ಗುಣವಂತಿಯಾಗಿ ಬಾಳಿ ಆಶೆ ವಿಷಯವೆಂಬ ವಾಸನೆ ಬಳಿದು ಬೇಸಾಗಿ ಬಾಳಮ್ಮ ಆಸೆ ವಿಷಯವೆಂಬ ವಾಸನೆ ಬಳಿದು ಬೇಸಾಗಿ ಬಾಳಮ್ಮ ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಹಾಡನ್ನು ಹಾಡಮ್ಮ ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಹಾಡನ್ನು ಹಾಡಮ್ಮ ಹೆಚ್ಚೇನು ಹೇಳಬೇಕು ಗುರುಕುಮಾರನ ನೆನೆಬೇಕು ಹೆಚ್ಚೇನು ಹೇಳಬೇಕು ಕುಮಾರೇಶನ ನೆನೆಬೇಕು ನಿನ್ನ ಬಾಳಿಗವರೆ ಬೆಳಕು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯರ ಹಾದಿಗೆ ನಡೆದು ಸದ್ಗತಿಯ ಕಾಣಿರಮ್ಮ ಪತಿವ್ರತೆಯರ ಹಾದಿಗೆ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ. ಈ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾದಾಸೋಹಿ ಶರಣ ಬಸವೇಶ್ವರರ ಪುರಾಣ ಕಾರ್ಯಕ್ರಮಕ್ಕೆ ರಾಜಾರಾಮ್ ಕಿರಾಣ ಸ್ಟೋರ್ ಅವರು 11,001 ರೂಪಾಯಿಗಳನ್ನು ಹನುಮಂತರಾಯ್ ವಾಸುದೇವ್ ಪತ್ತಾರ್ ಅವರು 11,001 ರೂಪಾಯಿ, ರಾಮದೇವ್ ಎಲೆಕ್ಟ್ರಿಕಲ್ ಯಡ್ರಾಮಿ 11,001 ರೂಪಾಯಿ, ಡಾಕ್ಟರ್ ವಾಯ್ ಛಾಯಾಗೋಳ್ 11,001 ರೂಪಾಯಿ, ಶಂಕರ್ ಬಿ ಬಿರಾದಾರ್ ಐಶ್ವರ್ಯ ಮೆಡಿಕಲ್ ಯಡ್ರಾಮಿ ಇವರು ಕೂಡ 11,001 ರೂಪಾಯಿ ಕೊಟ್ಟಿದ್ದಾರೆ. ಶ್ರೀದೇವಿ ಕಿರಾಣ ಸ್ಟೋರ್ 11,001 ರೂಪಾಯಿ, ಕಾಶಿನಾಥ್ ಗಡಿಗಿ ಕಿರಾಣ ಸ್ಟೋರ್ ಯಡ್ರಾಮಿ ಅವರು ಕೂಡ 11,001 ರೂಪಾಯಿ ಕೊಟ್ಟಿದ್ದಾರೆ. ಶರಣಪ್ಪ ಸಾಹು ಸಜ್ಜನ್ 5,001 ರೂಪಾಯಿ ಹಾಗೂ ಸುಭಾಷ್ ಸಾಹು ಸಜ್ಜನ್ ಕಿರಾಣ ಸ್ಟೋರ್ ಯಡ್ರಾಮಿ 5,001 ರೂಪಾಯಿ, ಚಂದ್ರಕಾಂತ್ ಹಡಪರ್ ಟೇಲರ್ ಅವರು 5,001 ರೂಪಾಯಿ, ಪ್ರಭು ಸಾಹುಕಾರ್ ಯಾಳವ ಕ್ಲಾತ್ ಮರ್ಚೆಂಟ್ ಯಡ್ರಾಮಿ 5,001 ರೂಪಾಯಿ, ಗಂಗಾಧರ ಸಾಹು ನಿಡುಗುಂದಿ ಕ್ಲಾತ್ ಸ್ಟೋರ್ 5,001 ರೂಪಾಯಿ, ಶಿವಶರಣಯ್ಯ ಸಿದ್ದಸಯ್ಯ ಪುರಾಣಿಕ್ 5,001 ರೂಪಾಯಿಗೆ ಈ ರೀತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕಾಣಿಕೆ ಕೊಟ್ಟ ಮಹನೀಯರಿಗೆ ತಮ್ಮ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸಬೇಕು. ಈಗ ಶಿವಣ್ಣ ಸಾಹು
ಆಮೇಲೆ ಜನರಲ್ ಸ್ಟೋರ್ ಅವರು ಕೂಡ 5,001 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಚಪ್ಪಾಳೆ ಮುಖಾಂತರ. ಅದೇ ರೀತಿ ವಿವೇಕಾನಂದ ಕಡ್ಕೋಳ ಕೃಷಿ ಮೆಡಿಕಲ್ ಸ್ಟೋರ್ ಯಡ್ರಾಮಿ ಇವರು ಕೂಡ 5,001 ರೂಪಾಯಿ ಕೊಟ್ಟಿದ್ದಾರೆ. ಸುಭಾಷ್ ಸಾಹು ಅಂಕಲ್ಕೋಟಿ 5,001 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಜಟ್ಟಪ್ಪ ತಿಪ್ಪಣ್ಣ ಮಾತಂಗಿ ಪಟ್ಟಣ ಪಂಚಾಯಿತಿಯ ಸಿಪಾಯಿಗಳು ಅವರು ಕೂಡ 2,001 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಾಣಿಕೆ ಕೊಟ್ಟಂಥ ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳಿ ಈಗ ಗವಾಯಿಗಳಿಂದ ಇನ್ನೊಂದು ಪದ್ಯ ಹೇಳ್ತೀನಿ. ನಮ್ಮ ಕುಮಾರ್ ವೀರಭದ್ರಗೌಡ ರಾಜುಗೌಡ ಮಾಲಿ ಪಾಟೀಲ್ ಅವರು ಗವಾಯಿಗಳಿಗೆ 501 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಗವಾಯಿಗಳಿಗೆ ಈ ಹಣವನ್ನು ತಲುಪಿಸಬೇಕಂದು ಅವ್ರು ಕೇಳ್ಕೊಳ್ತಾ ಇದ್ದೇನೆ. ಅವ್ರು ಹೇಳಿದ್ದು ಕಳ್ಕೊಂಡು ಬಡವಣ್ಣಪ್ಪನವರ ಪದ್ಯ. ಆಯ್ತು ಹೇಳಿಸ್ತೀನಿ. ಬಹುಶಃ ಗೌಡ್ರು ಭಾಳ ಚಲೋ ಹಾಡನ್ನೇ ಸೂಕ್ತ ಮಾಡ್ಯಾರ ಅಂತ ನನಗೆ ಅನಿಸ್ತದೆ. ಎಲ್ಲದರೊಳಗೂ ಸ್ಥಳವನ್ನು ಹುಡುಕುವಂತಹ ನಾವುಗಳು ಹರಿದ ಬಟ್ಟೆ ಹಾಕೊಂಡ್ರೆ ದೂರ ತೊಳಿತೀವಿ, ಚಲೋ ಬಟ್ಟೆ ಹಾಕೊಂಡ್ರೆ ಬರ್ರಿ 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 ಅಂತೀವಿ. ಭಾಳ ಚಲೋ ಕಾರ್ನಾಗ ಬಂದ್ರು ಅಂದ್ರೆ ಭಾರಿ ಅದಾರ ಅಂತೀವಿ. ಭಾಳ ಸಣ್ಣ ಕಾರ್ನಾಗ ಬಂದ್ರೆ ಇವೆಲ್ಲ ಅಟ್ಟಕಟ್ಟೆ ಅದ ನೋಡಿ ಸ್ವಾಮಿ ಅಂತೀವಿ. ಅದನ್ನ ಕಂಡರೆ ಕಡ್ಕೊಳ್ಳೋದು ಮಡಿವಾಳಪ್ಪ ಅಂದ. ಮಂಡಲದೊಳಗ ಮಂದಿ ಮಾಡುವುದು ಕೊಂಡು ಅದಕ್ಕೆ ಬಂದಾವಪ್ಪ ಇಂಥ ಕಾಲ ಅಂಥ ಪದವನ್ನು ನಮ್ಮ ಗೌಡರು ಆಯ್ಕೆ ಮಾಡಿಕೊಂಡು ನಮ್ಮ ಗವಾಯಿಗಳಿಂದ ಹಾಡಿಸ್ಬೇಕಂತ ಅಪೇಕ್ಷೆ ಪಟ್ಟಾರೆ. ಆ ಹಾಡುಗಳನ್ನು ನಮ್ಮ ಗವಾಯಿಗಳ ಹಾಡ್ತಾರೆ. ಹಾಡಿನ ನಂತರ ಮತ್ತೆ ನಾನು ಪುರಾಣ ಪ್ರಾರಂಭಿಸ್ತೀನಿ. ಮಂಡಲದೊಳಗೆ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಮಂಡಲದೊಳಗೆ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಮಂಡಲದೊಳಗೆ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಮಂಡ ಮುಳ್ಳೆರು ಕುಡಿ ಕುಂಡಿ ಚುಟರ ಕುಡಿ ಮಂಡ ಮುಳ್ಳೆರು ಕುಡಿ ಕುಂಡಿ ಚುಟರ ಕುಂಡಿ ನೋಡಿ ಮಣ್ಣಿ ಹಾಕು ಬರಣ. ಕುಂಡಿ ನೋಡಿ ಮಣ್ಣಿ ಹಾಕು ಬರಣ. ಮಂಡಲದೊಳಗೆ ಮಂದಿ ಮಾಡುವುದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಮಂಡಲದೊಳಗೆ ಮಂದಿ ಮಾಡುವುದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಸಣ್ಣ ಬಲವನು ಬನ್ನಿಸಿ ಬಂದರೆ ಮನ್ನಿಸಿ ಕರೆಯುವರಣ್ಣ. ಸಣ್ಣ ಬಣ್ಣವನು ಬಣ್ಣಿಸಿ ಬಂದರೆ ಮನ್ನಿಸಿ ಕರೆಯುವರಣ್ಣ. ಚೊಣ್ಣದವರು ಬಂದರ ಸುಳ್ಳೆ ಹೊಳ್ಳಿ ನೋಡುತ್ತಾರ. ಚೊಣ್ಣದವರು ಬಂದರ ಸುಳ್ಳೆ ಹೊಳ್ಳಿ ನೋಡುತ್ತಾರ. ತೊಣ್ಣೆ ಸುಳ್ಳೆ ಮಕ್ಕಳಿವರಣ್ಣ. ತೊಣ್ಣೆ ಸುಳ್ಳೆ ಮಕ್ಕಳಿವರಣ್ಣ. ಮಂಡಲದೊಳಗೆ ಮಂದಿ ಮಾಡುವುದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ಮಂಡಲದೊಳಗೆ ಮಂದಿ ಮಾಡುವುದು ಕಂಡು ಅದಕ್ಕೆ ಬಂದವಪ್ಪಗಿಂತ ದಿನ. ದಮನವರು ಬಂದರೆ ತಮ್ಮನವರು ಬಂದರ ತಮ್ಮ ತುಪ್ಪ ಕಸಿ ನಿಮ್ಮದಂತ ನೀಡುವರಣ್ಣ. ತಮ್ಮನವರು ಬಂದರ ತಮ್ಮ ತುಪ್ಪ ಕಸಿ ನಿಮ್ಮದಂತ ನೀಡುವರಣ್ಣ. ತೆಳ್ಳನವರು ಬಂದರ ಸುಳ್ಳೆ ಹೊಳ್ಳಿ ನೋಡುತ್ತಾರ. ತೆಳ್ಳನವರು ಬಂದರ ಸುಳ್ಳೆ ಹೊಳ್ಳಿ ನೋಡುತ್ತಾರ. ತುಂಬ ಸುಳ್ಳಿ ಮಂಗಳಿವರಣ್ಣ. ಸುಳ್ಳಿ ಮಂಗಳಿವರಣ್ಣ. ಮಂಡಲದೊಳಗೆ ಮಂದಿ ಮಾಡುವುದು ಅದಕ್ಕೆ ಬಂದವಪ್ಪಗಿಂತ ದಿನ.
ದಟ್ಟ ಜಡೆಯ ಬಿಟ್ಟು ಬಡ್ಡಿಗೆ ಬಂದರೆ ಅಟನಿಟ್ಟು ಬೀಳುವರಣ್ಣ ನಮ್ಮ ಊಟದ ಮಹಾನ ಗುರುತವನರಿಯದೆ ಊಟದ ಮಹಾನ ಗುರುತವನರಿಯದೆ ದಟ್ಟ ಸುಳಿ ಮಕ್ಕಳಿವರಣ್ಣ ದಟ್ಟ ಸುಳಿ ಮಕ್ಕಳಿವರಣ್ಣ ದಟ್ಟ ಸುಳಿ ಮಕ್ಕಳಿವರಣ್ಣ ಮಂಡಲದೊಳಗೆ ಮಂದಿ ಮಾಡುವುದು ಅದಕ್ಕೆ ಬಂದ ದಿನ ಮಂಡಲದೊಳಗೆ ಮಂದಿ ಮಾಡುವುದು ಅದಕ್ಕೆ ಬಂದ ದಿನ ಮಂಡ ಮುಳ್ಳೆರು ಕುಡಿಕೊಂಡಿ ಚುಟರ ಕುಡಿ ಮಂಡ ಮುಳ್ಳೆರು ಕುಡಿಕೊಂಡಿ ಚುಟರ ಕುಂಡಿ ನೋಡಿ ಮಣಿ ಹಾಕುವರಣ ಕುಂಡಿ ನೋಡಿ ಮಣಿ ಹಾಕುವರಣ ಮಂಡಲದೊಳಗೆ ಮಂದಿ ಮಾಡುವುದು ಅದಕ್ಕೆ ಬಂದ ದಿನ ಮಂಡಲದೊಳಗೆ ಮಂದಿ ಮಾಡುವುದು ಅದಕ್ಕೆ ಬಂದ ದಿನ ಮಂಡ ಮುಳ್ಳೆರು ಕುಡಿಕೊಂಡಿ ಚುಟರ ಕುಂಡಿ ನೋಡಿ ಮಣಿ ಹಾಕುವರಣ ಕುಂಡಿ ನೋಡಿ ಮಣಿ ಹಾಕುವರಣ ಕುಂಡಿ ನೋಡಿ ಮಣಿ ಹಾಕುವರಣ ಕುಂಡಿ ನೋಡಿ ಮಣಿ ಹಾಕುವರಣ ಶರಣ ಬಸಪ್ಪನವರು ಅವರ ಕೀರ್ತಿ ವಾರ್ತೆಯನ್ನ ಕೇಳಿರುವಂಥ ಭಕ್ತರೆಲ್ಲ ನಿತ್ಯ ಅವರ ದರ್ಶನಕ್ಕಂತ ಬರ್ತಿದ್ರು. ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನ ಶರಣಪ್ಪನವರು ಈಡೇರಿಸ್ತಿದ್ರು. ಯಾವಾಗ ಶರಣಪ್ಪನವರ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾರಂತ ಗೊತ್ತಾಗ್ತಿತ್ತು ಭಕ್ತರಿಗೆ, ಒಂದು ದಿವಸ ಒಬ್ಬ ಅಡಮುಟ್ಟ ಭಕ್ತ ಬಂದ. ಶರಣಪ್ಪನವರು ವಾಯುವಿಹಾರಕ್ಕಂತ ಹೊರಟಿದ್ದು. ಎಲ್ಲಿಗೆವ? ವಾಯುವಿಹಾರ. ವಾಯುವಿಹಾರ ಅಂದ್ರೆ ಗೊತ್ತಾಗತ್ತಿಲ್ಲ, ವಾಕಿಂಗ್. ಹಿಂಗೆ ವಾಯುವಿಹಾರಕ್ಕೆ ಹೊರಟಿದ್ದು. ವಾಯುವಿಹಾರಕ್ಕೆ ಹೋಗುವ ಘಳಿಗೆಯೊಳಗ ಯಪ್ಪ ಶರಣಪ್ಪನವರ ಬೇಡದವರಿಗೆ ಬೇಡಿದನ ಕೊಟ್ಟಿರಂತೆಪ್ಪ ನೀವು. ಇನ್ನೊಂದು ವಾರ 15 ದಿನದಾಗ ಮನ್ಯಾಗ ನನ್ನ ಮಕ್ಕಳ ಲಗ್ನ, ನನ್ನ ಮಗಳ ಲಗ್ನ ಅದ, ನನಗೊಂದು ತಟಕ ಬಂಗಾರ ಕಡಿಮೆ ಬಿದ್ದದೆಪ್ಪ, ನನಗ ಬಂಗಾರ ಕೊಡುವಂತ ಶರಣಪ್ಪನವರಿಗೆ ಭಕ್ತ ಬಂದ ಕೇಳತ್. ಯಾವ ಅಡಮಟ್ಟ ಭಕ್ತ ಬಂದ ಕೇಳಿದಾಗ ಶರಣಪ್ಪನವರಂತಾರ, ಶಿವನ ಇಚ್ಛಾ ಆಗ್ಯದೋ ನಿನ್ನ ಕೊಡ್ತೀನಿ. ಏನೋ ಶಿವನ ಇಚ್ಛಾ ಆಗ್ಯದ, ನಾ ಕೊಡ್ತೀನಲ್ಲ, ಶಿವನ ಇಚ್ಛಾ ಆಗ್ಯದ ಕೊಡ್ತೀನಿ. ಒಂದು 10 ನಿಮಿಷ, ಒಂದು 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬರ್ತೀನಿ, ತಣ್ಣಗ ಕುಂದ್ರು. ಯಾವಾಗ ಒಂದು 10 ನಿಮಿಷ ಕುಂದ್ರಪ್ಪ, ಹಿಂಗ ಹೋಗಿ ಹಿಂಗ ಬರ್ತೀನಿ ಅಂದಾಗ ಅಡಮಟ್ಟ ಭಕ್ತಂದ, ಏ ಶರಣ ನನಗ್ ಕುಂದ್ರಕ್ಕಾಗಲ್ಲ, ಈ ಸತ್ತ ಬೇಕು ಅಂದ್ರೆ ಬೇಕಂದ. ಅವ್ 9 ಹುಟ್ಟಿಲ್ಲ, 5 ಹುಟ್ಟಿದ್ದಾವ. ಇವ ಬಹಳ ಗಡಬಡ ಮಾಡೋರು ಅಂತಿರ್ತೀರಿ. 5 ಹುಟ್ಟ ಏನ್ ನೋಡ್ರಿ, 5 ಹುಟ್ಟಿದ್ದ. ಯಾವಾಗ ಆ ಶರಣಪ್ಪನವ್ರು ಅಂತಾರಪ್ಪ, ನಿನಗೆ ಕೊಟ್ಟ ತೀರ್ತೀನಿ, ಶಿವನ ಇಚ್ಛಾ ಆಗ್ಯದ, ಒಂದು 10 ನಿಮಿಷ ಕುಂದ್ರೆ ಹಿಂಗ ಹೋಗಿ ಹಿಂಗ ಬಂದು ಕೊಟ್ಟು ಬಿಡುತ್ತೆ. ಅಡಮಟ್ಟ ಭಕ್ತ ಕೇಳಿ ಈ ಸದ್ದ ಬೇಕು ಅಂದ್ರೆ ಬೇಕಂತ ಹಠ ಹಿಡಿದ. ನೋಡ್ತಾರ ಕಿಶೆಯೊಳಗ ಏನೂ ಇಲ್ಲ, ಆಜು ಬಾಜು ನೋಡ್ತಾರ 4 ದಿಕ್ಕಿನತ್ತ. ಏನು ಹರಿದು ಹೊಟ್ಟಿತ್ತಂದ್ರ ನಾಗರ ಹಾವ ಹರಿದು ಹೊಟ್ಟಿತ್ತು. ನಾಗರ ಹಾವ ಹೊರಟಿತ್ತು. ಆಗ ಶರಣಪ್ಪನವರಂತಾರ ಭಕ್ತಗ, ತಮ್ಮ ನಿನಗೆ ಏನು ಬೇಕಾದ ಸಿಗುತ್ತಾ, ಹೋಗಿ ಮುಟ್ಟು ಅಂದ್ರದು. ನಿನಗ ಏನು ಬೇಕು ಅದು ಸಿಗ್ತದ, ಹೋಗಿ ಮುಟ್ಟು. ಅಡಮಟ್ಟ ಭಕ್ತ, ಯಾಕೋ ಶರಣ, ನಾನು ಹತ್ರ ರೊಕ್ಕ ಕೇಳಿನ ಬಂಗಾರ ಕೇಳಿನಂತ ಹಾವಿನಿಂದ ಕಚ್ಚಿಸಿ ಸಾಯಿಸ್ಬೇಕಂತ ಮಾಡಿ ಏನೋ, ನಾನು ಬಂಗಾರ ಕೇಳಿದಂತ ನಾಗರ ಹಾವಿನಿಂದ ಕಚ್ಚಿಸಿ ಸಾಯಿಸ್ಬೇಕಂತ ಮಾಡಿ ಏನೋ. ಶರಣಪ್ಪನವರಂತಾರ, ಇವ
ಇವ ಎಷ್ಟ ಏರು ಧ್ವನಿ ಮಾತಾಡುದು ಶರಣಪ್ಪನವರಂದ್ರೆ ಇಲ್ಲ ತಮ್ಮ. ನಿನಗೆ ಏನು ಬೇಕಾಗ್ತದ ಸಿಗ್ತದ, ಹೋಗು, ಮುಟ್ಟು 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 ಮುಟ್ಟು. ಅಡ್ಮುಟ ಭಕ್ತ ಕಾಯ್ಕೊಂತ ನಿಂತಿದ್ದ. ಯಾವಾಗ ಹೊತ್ತನ್ಯಾಗ ಹಾವು ಹೊರಟಿತ್ತು, ಆಗ ತಲೆಯಾಗ ಬರ್ತದ ಈ ಸದ್ದು ಹೋಗಿ ಮುಟ್ಟಿದ್ರು ಅದೇ ನನಗೆ ಕಚ್ಚಂಗಿಲ್ಲ, ಹೋಗಿ ಮುಟ್ಟಿದ್ರ ಆಯ್ತು ಅಂತ ಓಡೋಡಿ ಹೋಗಿ ಒಂದು ಗೇಣ ಉಳಿದಿದ್ದ ಬಾಲ ಹೋಗಿ ಹಿಡಿತಾನ. ಅದು ಕೈಯಾಗ ಬಾಲ ಆಗಿ ಬರಲಿಲ್ಲ, ಬಂಗಾರ ಆಗಿ ಆತನ ಕೈಯಾಗ ಬಂತು. ಯಾವಾಗ ಕೈಯಾಗ ಬಂಗಾರಾಗಿ ಬಂತು ಅಡಮುಟ್ಟ ಭಕ್ತ ಅಂತನ ಶರಣ ಹೊಳ್ಳಿ ನಾಗರ ಹಾವಿಗೆ ಮ್ಯಾಲ ಕರೆಸಂದವ. ಶರಣಪ್ಪನವರಂದ್ರು, ತಮ್ಮ ಟ್ರೈನ್ ಹೋಗ್ಯಾತ್, ಹೋದ ಮ್ಯಾಲ ಟಿಕೆಟ್ ತಗೊಂಡ್ರು ಉಪಯೋಗ ಇಲ್ಲೋ. ಈ ಶಿವ ಸಮಯ ಮಾನಿಸ ಜನ್ಮಕ್ಕೆ ನೇಸು ಕಾಲಕ್ಕೆ ದೊರಕುವುದು. ನಿಟಿಲಾಕ್ಷಣ ಭಜಿಸೋ ಹೇ ಮನುಜ, ನಿಟಿಲಾಕ್ಷಣ ಭಜಿಸೋ. ಈ ಜನ್ಮ ಮತ್ತ ಸಿಗು ಅಂದ್ರೆ ಸಿಗಕ್ಕೆ ಸಾಧ್ಯವಿಲ್ಲಪ್ಪ. ಮತ್ತ 83 ಲಕ್ಷ ಜೀವರಾಶಿ ಮುಗಿದ ಮ್ಯಾಲ ಮತ್ತ ಮನುಷ್ಯ ಜನ್ಮ ಬರ್ತದ. ಇದ್ದಾಗ ಕೃತಾರ್ಥರಾಗಬೇಕಾಗ್ಯದ, ಇದ್ದಾಗಲ ಕೇಳಬೇಕಾಗ್ಯದ, ಇದ್ದಾಗಲೇ ಪುರಾಣ ಹಚ್ಚಾರ ನಾನು ಕೇಳಿ ಕೃತಾರ್ಥರಾಗಬೇಕಂತ ನೀವೆಲ್ಲ ಏನ ಬಂದಿರಲ್ಲವ, ನಿಮಗ ನಾನೇ ಒಂದು ಜೋರಾಗಿ ಚಪ್ಪಾಳೆ ಹಾಕಿ ಕೇಳಬೇಕು ಮನುಷ್ಯ. ಹಳ್ಳಿ ಕಿವಿ ಕೇಳು ಅಂದ್ರೆ ಕೇಳಂಗಿಲ್ಲ, ಈ ಕಣ್ಣ ನೋಡು ಅಂದ್ರ ಹೊಳ್ಳಿ ನೋಡಂಗ, ಈ ಕೈ ಮತ್ತ ಸೇವಾ ಮಾಡು ಅಂದ್ರ ಹೊಳ್ಳಿ ಮಾಡಂಗಿಲ್ಲ. ಅದಕ್ಕ ಈ ಶಿವ ಸಮಯ ಮತ್ತ ಸಿಗು ಅಂದ್ರ ಸಿಗಂಗಿಲ್ಲಪ್ಪ. ಅದಕ್ಕ ಸಿಕ್ಕಾಗನ ಉಪಯೋಗ ಮಾಡ್ಕೊಳ್ಬೇಕಾಗ್ಯದ. ಈ ಸೇವೆ ಮತ್ತೊಮ್ಮೆ ಸಿಗಲ್ಲ, ಸೇವೆಗೊಂದು ಅವಕಾಶ ಸಿಗುವುದೇ ಪುಣ್ಯ. ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳುವವರೇ ಧನ್ಯ ಅಂತ ಬರೀತಾರ. ಇಂಥ ಪುರಾಣದೊಳಗ ನಂದು ಒಂದ್ ತಟಕ ರೊಟ್ಟಿ ಸೇವಾ ಇರ್ಲಿ ಅಂತ ರೊಟ್ಟಿ ಮಾಡ್ಕೊಂಡು ಬಂದ ಕೊಟ್ಟಿರಲ್ಲವ, ಇದಕ್ಕೆ ಬಹಳ ದೊಡ್ಡ ಸೇವಾ ಅಂತ ಕರೀತಾರೆ. ಇದಕ್ಕೆ ದೊಡ್ಡ ಸೇವಾ. ಇಂಥ ಕಾರ್ಯಕ್ರಮಕ್ಕೆ ನಂದು ಒಂದು ಕಾಣಿಕೆ ಇರ್ಲಿ ಅಂತ ಏನು ತಾವೆಲ್ಲ ಕಾಣಿಕೆ ಸಮರ್ಪಣೆ ಮಾಡಕತ್ತಿರಲ್ಲ, ಇದು ಸಹಿತ ಒಂದು ದೊಡ್ಡ ಸೇವಾ ಆಗ್ತದ. ತನು ಮನ ಧನದ ಸೇವೆ ಯಾವತ್ತಿಗೂ ಇತ್ತು ಅಂದ್ರ ಈ ಕಾರ್ಯಕ್ರಮ ಗಟ್ಟಿ ಆಗ್ತದ. ಶರಣಪ್ಪನವ್ರಂದ್ರ ಅಡಮುಟ್ಟ ಭಕ್ತಗ ತಮ್ಮ ಹೋಗಿ ಬಿಟ್ಟಾದ ಟ್ರೈನ, ಮತ್ತ ಬಾ ಅಂದ್ರ ಬರಂಗಿಲ್ಲೋ. ಅದಕ್ಕ ಇದ್ದಾಗ ಕೃತಾರ್ಥರಾಗಬೇಕಾಗ್ಯದ. ಅಂಥ ಶರಣಪ್ಪನವರು ಇಬ್ಬರಿಗೆ ಬಿಲ್ವ ವನಕ್ಕ ಬಿಲ್ಪತ್ರಿ ತರಬೇಕಂತ ಬಿಲ್ವ ವನಕ್ಕ ಬರ್ತಾರ. ಬಂದ ಘಳಿಗೆಯೊಳಗ ಒಂದು 4 ಜನ ಕಳ್ಳರು ಕಾಯ್ಕೊಂಡು ಕುಂತಿದ್ರು. ಶರಣಪ್ಪನವ್ರ ಹತ್ರ ಬಹಳ ದೊಡ್ಡ ಸಂಪತ್ತದ. ಆ ಸಂಪತ್ತ ಹೆಂಗಾದ್ರು ಮಾಡಿ ಮನೆಗೆ ಹೊತ್ಕೊಂಡು ಹೋಗ್ಬೇಕಂತ ಕಳ್ಳರು ಕಾಯ್ಕೊಂಡು ಕುಂತಿದ್ರು. ಯಾವಾಗ 4 ಜನ ಕಳ್ಳರು ಕಾಯ್ಕೊಂಡು ಕುಂತಿದ್ರು, ಶರಣಪ್ಪನವರು ಬಿಲ್ವ ವನಕ್ಕೆ ಬಂದ್ರು. ಬಿಲ್ವ ಪತ್ರಿಯನ್ನ ತಮ್ಮಷ್ಟಕ್ಕ ತಾವು ಒಂದೊಂದು ತಗೊಳ್ಳೋ ಕಾಲಕ್ಕ 4 ಜನ ಕಳ್ಳರು ಬಂದ್ರು. 4 ದಿಕ್ಕಿನ್ಯಾಗ ನಿಂತು 4 ಜನ ಕಳ್ಳರು ಬಂದ್ರು, 4 ದಿಕ್ಕಿಗೆ ನಿಂತರು. ಏ ಶರಣ, ನಿನ್ನ ಸ್ಥಾನದೊಳಗ ಎಷ್ಟು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಅದೋ ಅದೆಲ್ಲವೂ ನಮಗ ಕೊಟ್ಟಿ ಅಂದ್ರ ನಿನ್ನ ಜೀವಂತ ಉಳಿತದ, ಇಲ್ಲಂದ್ರ ನಿಮಗ ಕೊಂದ ಹಾಕ್ತಿವಂತ 4 ಜನ ನಿಮಗ 4 ಜನ ಬಂದು ನಾವು ನಿಮ್ಗ ಕೊಂದು ಬಿಡ್ತೀವಿ, ಬೆಳ್ಳಿ ಬಂಗಾರ ತಗೊಂಡು ಬಂದು ಕೊಡ್ತಿಲ್ಲ ಅಂದಾಗ ಶರಣಪ್ಪನವರು ಅಂತಾರ, ಯಾರು ಬೇಡ ಕೊಡ್ತಿ, ನಾನು ಕೊಟ್ಟು ಬಿಡ್ತೀನಿ. ಹಿಂಗ ಹೋಗಿ ಹಿಂಗ ತಗೊಂಡು ಬಂದು ಕೊಟ್ಟು ಬಿಡ್ತೀರ ತಮ್ಮ. ನೀವ್ ಅಲ್ಲಿ ತನಕ ಇಲ್ಲೇ ಇರ್ರಿ. ಆದ್ರೆ ಒಂದು ಮಾತು ಬಹಳ ಚಲೋ ನೆನಪಿಟ್ಕೊಳ್ರಿ, ನನ್ನಿಂದ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ರೊಕ್ಕ ರೂಪಾಯಿ ಬೇಕಂತೇನು ನೀವು ನನಗ ಕೊಲೆ ಮಾಡ್ಬೇಕು ಅನ್ಕೊಳ್ಳಾಕತ್ತೀರಲ್ಲ, ಅದು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನೀವು ಎಲ್ಲಿ ನಿಂತೀರಿ ಅಲ್ಲೇ ನಿಮಗ ಬಳ್ಳಿ ಬಂಗಾರ ಬಂದು ಬೀಳ್ತದ. ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರ, ಹೋಗ ತಗೊಂಡು ಬರ್ತೀನಂತ ಅಳಗುಂಡಿಗೆ ಶರಣ ಬಸಪ್ಪನವರು ಬಂದ್ರು.
ಆಗ 4 ಜನ ಕಳ್ಳರಂತಾರ ಶರಣಪ್ಪನವ್ರ ಮಾತು ಕೊಟ್ಟಾರಂದ ಮೇಲೆ ಮಾತಿಗೆ ತಪ್ಪೋರಲ್ಲ, ಯಾರ ಮಾತಿಗೆ ತಪ್ಪಲ್ಲ ಅವರಿಗೆ ಶರಣರಂತಾರ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಕೇಳಿದಿಲ್ಲ ಭಯ? ಗೋವಿನ ಹಾಡ, ಪುಣ್ಯಕೋಟಿಯ ಹಾಡ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಶರಣಪ್ಪನವರು ಸತ್ಯದ ಮ್ಯಾಲ ಬದುಕು ಮಾಡೋದು. ಶರಣಪ್ಪನವರು ಯಾವಾಗ ಹೋಗ್ಯಾರ ಅದು ಬೆಳ್ಳಿ ಬಂಗಾರ ತಗೊಂಡ್ಬಂದು ಕೊಡ್ತಾರಂತ 4 ಜನ ಕಳ್ಳರ ಕಾಯ್ಕೊಂಡು ಕುಂತಿದ್ರು. ಯಾವಾಗ ಶರಣಪ್ಪನವರು ಅರಳುಗುಣಿಗೆ ಹೋಗಿ ಬರುವ ಸಮಯ ಆಗ್ತದಂತ ತಿಳಿದು ಆ 4 ಜನ ಕಳ್ಳರು ಏನ್ ಮಾಡ್ತಾರಂದ್ರ, ಈ ಬೆಳ್ಳಿ ಬಂಗಾರ ಇವತ್ತ ಮನೆಗೆ ನಾವು ಊರಿಗೆ ಒಯ್ಯಬಾರದು, ಇಲ್ಲೇ ಒಂದು ತೆಗೆದು ಮುಚ್ಚಿಟ್ಟ ಮನೆಗೆ ಹೋಗ್ಬೇಕು, ನಮಗೆ ಯಾವಾಗ ಬೇಕಾಗತ್ತ ಅವಾಗ ಬಂದು ಒಂದು ತಟ್ಟಕ ತಗೊಂಡು ಹೋದ್ರಾಯ್ತು ಅಂತ ಹೇಳಿ 4 ಜನ ಕಳ್ಳರು ಏನ್ ಮಾಡ್ತಾರಂದ್ರ ಅಲ್ಲೇ ತೆಗಿಯಾಕ ಚಾಲು ಮಾಡ್ತಾರ. 4 ಜನ ಯಾವಾಗ ತೆಗಿಯಾಕ ಚಾಲು ಮಾಡಿದ್ರು ಆ 4 ಜನ ಹಿಂಗ ತೆಗಿಯುವ ಗಳಿಗೆಯೊಳಗ ಯಾವಾಗ ತೆಗೆದ ನೋಡುತ್ತಾರ ಆ ತಗ್ಗಿನೊಳಗ ದೊಡ್ಡ ಬಂಗಾರದ ಹಂಡೆ ಸಿಕ್ಕು ಬಿಡ್ತದ 4 ಜನ. ಆಗ ಕಳ್ಳರು ಅನ್ಕೊಂತಾರ ಶರಣಪ್ಪನವ್ರು ಹೇಳಿದ ಮಾತು ಸುಳ್ಳಾಗ್ಲಿಲ್ಲ ಅಂತ. ನೀವು ನಿಂತ ಜಾಗದಾಗಲೇ ಬೆಳ್ಳಿ ಬಂಗಾರ ಸಿಗುತ್ತೋ ಅಂತ ಏನು ಶರಣಪ್ಪನವ್ರು ಹೇಳ್ಯಾರ. ನಾವು ತೆಗೆದಾಗ ನಿಂತ ಜಾಗದಾಗೆ ನಮಗ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ನಿಧಿ ಸಿಕ್ಕದ ನಮಗ ಬಂಗಾರದ ಹಂಡೆ ಅಂತ ತಿಳಿದು ಆಗ ಶರಣಪ್ಪ ನೀನು ಬಹಳ ದೊಡ್ಡವದಿಯಪ್ಪ, ನಿನಗ ಕೊಲೆ ಮಾಡ್ಬೇಕಂತ ನಾವು ಬಂದಿವಲ್ಲ, ನಾವು ಮೂರ್ಖರದಿವಿ, ನಮ್ಮಿಂದ ತಪ್ಪಾಗ್ಯದಂತ ಆ ಬಂಗಾರದ ನಿಧಿ ತಗೊಂಡು ಶರಣಪ್ಪನವರ ಪಾದಕ್ಕೆ ಅರ್ಪಣೆ ಮಾಡಬೇಕಂತ ಅರಳುಗುಂಡಿಗೆಗೆ ಬರ್ತಿರ್ತಾರ. ಶರಣಪ್ಪನವರ ಅರಳುಗುಂಡಿಗೆಯಿಂದ ಬೆಳ್ಳಿ ಬಂಗಾರ ತಗೊಂಡು ಇವರಿಗೆ ಕೊಡಬೇಕಂತ ಬರಾಕತ್ತಿದ್ರು. ಶರಣ ತಪ್ಪಾಗಿದೆಪ್ಪ, ಯಾವ ಜಾಗದೊಳಗೆ ನಿಮಗ ಹೆದರಿಸಿ ಬದರಿಸಿ ಬೆಳ್ಳಿ ಬಂಗಾರ ತಗೊಂಡ್ಬಂದು ಕೊಡ್ಲಿಲ್ಲ ಅಂದ್ರೆ ನಿಮಗ ಕೊಲೆ ಮಾಡ್ತೀವಂತಂದಿದ್ದು, ನೀವು ಒಂದು ಮಾತು ಹೇಳಿ ಹೋಗಿದ್ರಿ, ನೀ ನಿಂತ ಜಾಗದಾಗ ಎಲ್ಲ ಸಿಗುತ್ತಂತ ಎಂದಿದ್ರಪ್ಪ. ಅದು ನಿಮ್ಮ ಮಾತಿನಂಗ ಅಲ್ಲೇ ಬೆಳ್ಳಿ ಬಂಗಾರ ಸಿಕ್ಕದ, ನಿಧಿ ಸಿಕ್ಕದ, ಬಂಗಾರದ ಹಂಡೆ ಸಿಕ್ಕದ. ನಿಮ್ಮ ಮಾತಿಗೆ ಎದುರಾಗಿವಿ, ನಮ್ಮಿಂದ ತಪ್ಪಾಗ್ಯದ, ಇದನ್ನು ತಗೊಳ್ರಿ ನಿಮ್ಮ ಪಾದಕ್ಕಂದಾಗ ಶರಣಪ್ಪನವರಂತಾರ ಹುಚ್ಚ. ಪರಮಾತ್ಮ ಅದು ಕೊಟ್ಟಿದ್ದು ನನಗಲ್ಲ ನಿಮಗೆ ಕೊಟ್ಟಾನೋ. ನಾವ್ ಯಾರಾದ್ರೂ ಅಂತೀವಿ ನಮ್ಮದಲ್ಲದ ವಸ್ತು ನಾವಂತ ಜಗಳ ಆಡ್ತೀವಿ. ನಾವು 24 ತಾಸು ಗುಂಡ ಸಾಲಿಗೆ ಲೇಟಾಗಿ ಹೋದ ಯಾಕಂತ ಸರ್ 5 ರೂಪಾಯಿ ಕಳತನ ಆಗಿತ್ತು ಅಂದ ಯಾರ್ದು ಅಂತ ನಮ್ಮ ಬಾಜು ಮನೆಯವ್ರದ್ರಿ ಅಂತ. ಆ ಬಾಜು ಮನೆಯವ್ರದ್ದು ಕಳತನ ಆಗೋದಕ್ಕೂ ನೀ ಲೇಟ್ ಆಗಿ ಬರೋದಕ್ಕೆ ಏನು ಸಂಬಂಧ? ಏನು ಗೊತ್ತಾಗ ಸುಮ್ಮನೆ ಎಲ್ಲ ಹುಡುಗ ಅರೆ ಗೊತ್ತಾಗಬೇಕಾಗ ಹೇಳು ಅಂದ. ಆಗ ಹುಡುಗಂತ 5 ರೂಪಾಯಿ ಕಳೆದಿತ್ತು, ಎಲ್ಲಿ ಕಳೆದಿತ್ತು? ನಮ್ಮ ಮನೆ ಮುಂದೆ ಕಳೆದಿತ್ರಿ. ನಿಮ್ಮ ಮನೆ ಮುಂದೆ ಕಳೆದಕ್ಕೆ ನೀ ಲೇಟ್ ಆಗಿ ಬರೋದಕ್ಕೆ ಅವ್ರದ್ದು ಕಳೆಯೋದಕ್ಕೆ ಏನು ಸಂಬಂಧ ಅಂದ್ರು. ಏನಿಲ್ರಿ ಸರ, 5 ರೂಪಾಯಿ ಏನೋ ಕಳೆದಿತ್ತಲ್ರಿ ರೋಡ್ ಮೇಲೆ, ಆ 5 ರೂಪಾಯಿ ನನ್ನ ಕಾಲ ಕೆಳಗಿತ್ರಿ, ಅವ್ರು ಹೋಗೋ ತನಕ ನಿಂತಿತ್ತಿಲ್ರಿ, ಆಮೇಲೆ ಬಿಸಿಲಾಗ ಇಟ್ಕೊಂಡು ಬಂದ್ರಿ. ನಮ್ಮದಲ್ಲದ ವಸ್ತುವನ್ನ ನಾವು ತಗೊಳಕ ಬಹಳ ಶಾಣೆ, ನಾವು ಬಹಳ ಶಾಣೆ. ಕೋಟಿಗೆ ಹಾಕಿ ಮತ್ತೊಂದು ಹಾಕಿ ಮಗದೊಂದು ಹಾಕಿ ನಂದ ಶರಣಪ್ಪನವರಂತಾರ ನನ್ನ ಪಾಲಿಗೆ ಬಂದಿಲ್ಲ ಬಂಗಾರದ ನಿಧಿ, ಅದು ನಿಮ್ಮ ಪಾಲಿಗೆ ಬಂದದು. ನನಗ ನೀವು ಭಗವಂತ ಕೊಟ್ಟ ಈ ನಿಧಿ ಅದು ನಿಮ್ಮ ಪಾಲಿಗೆ ಬಂದದನ್ನು ತಗೊಂಡು ಹೋಗಂದಾಗ ಶರಣಪ್ಪನವರಿಗೆ ಕಳ್ಳರಂತಾರಪ್ಪ. ಎಂಥ ದೊಡ್ಡ ಪುಣ್ಯಾತ್ಮನು ನೀನು, ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ನಾವು ನಿನಗೆ ಕೊಲೆ ಮಾಡ್ಬೇಕಂತ ಬಂದಿವಲ್ಲ. ಈ ಜಗತ್ತಿನಾಗ ನಮ್ಮಂಥ ಪಾಪಿಗಳು ಯಾರು ಇರಕ್ಕೆ ಸಾಧ್ಯವಿಲ್ಲ. ನಾವು ಬಹಳ ಪಾಪ ಮಾಡಿವಿ ತಂದೆ, ನಮ್ಮ ಪಾಪವನ್ನ ಕ್ಷಮಿಸಿ ನಮಗೆ ಉದ್ಧಾರ ಮಾಡುವಂತ ಪಾದಕ್ಕೆ ಬೀಳ್ತಾರ. ಶರಣಪ್ಪನವರಂತಾರ ಹುಚ್ಚ,
ಕಳ್ಳತನ ಮಾಡಿ ಬದುಕು ಮಾಡಬಾರದು, ಪುಗಶೆಟ್ ಎತ್ತಿಂದ ಬದುಕು ಮಾಡಬಾರದು. ಪುಗಶೆಟ್ ಎತ್ತಿಂದ ಬದುಕು ಮಾಡಿದ್ರೆ ಅದು ಹೊಟ್ಟಿಗೆ ಹತ್ತಲ್ಲೋ. ಅದಕ್ಕ ನಮ್ಮ ಬದುಕು ನಿಯತ್ತಿನಿಂದ ಉಳಿಬೇಕಾಗ್ಯದ. ಕಳ್ಳತನ ಮಾಡಿ ಬದುಕು ಮಾಡಿದ್ರೆ ಇದಕ್ಕೆ ಕಿಮ್ಮತ್ತು ಸಿಗಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳ್ಳತನ ಮಾಡಬಾರದು ಎಲೆಮನವೇ, ನೀ ಸುಳ್ಳತನ ಹೇಳಬಾರದು ಎಲೆಮನವೇ. ಕಳ್ಳತನ ಮಾಡಬಾರದು ಎಲೆಮನವೇ, ಸುಳ್ಳತನ ಹೇಳಬಾರದು ಎಲೆಮನವೇ. ಬಲ್ಲಂತ ಗಾನಗಳು ಬಲ್ಲಷ್ಟು ಹೇಳಿದರ ಅಲ್ಲಂತನ ಬಾಳ ಎಲ್ಲಿ ಮನವೇ, ಅಲ್ಲಂತನ ಬಾಳ ಎಲ್ಲಿ ಮನವೇ. ಯಾವ ಚಿಂತೆ ಮಾಡ್ತೀವಿ ಎಲ್ಲಿ ಮನವೇ ನಿನಗ, ಯಾತರ ಸುಖವಿಲ್ಲ ಎಲ್ಲಿ ಮನವೇ. ಯಾವ ಚಿಂತೆ ಮಾಡ್ತೀವಿ ಎಲ್ಲಿ ಮನವೇ ನಿನಗ, ಯಾತರ ಸುಖವಿಲ್ಲ ಎಲ್ಲಿ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ, ನೀ ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡ್ತೀವಿ ಎಲ್ಲಿ ಮನವೇ ನಿನಗ, ಯಾಕರ ಸುಖವಿಲ್ಲ ಎಲ್ಲಿ ಮನವೇ ನಿನಗ, ಯಾಕರ ಸುಖವಿಲ್ಲ ಎಲ್ಲಿ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ, ಕಳ್ಳತನ ಮಾಡಬಾರದು ಎಲೆ ಮನವೇ. ಸುಳ್ಳತನ ಹೇಳಬಾರದು ಎಲೆ ಮನವೇ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತನ ಬಾಳ ಎಲ್ಲಿ ಮನವೇ, ಅಲ್ಲಂತನ ಬಾಳ ಎಲ್ಲಿ ಮನವೇ. ಯಾವ ಚಿಂತೆ ಮಾಡ್ತೀವಿ ಎಲ್ಲಿ ಮನವೇ ನಿನಗ, ಯಾತರ ಸುಖವಿಲ್ಲ ಎಲ್ಲಿ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು. ನಿನ್ನದ ಸಂಧಿ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು. 3 ದಿನದ ಸಂಧಿ ಎಲೆ ಮನವೇ. ಸೇರಿದವರ ಮುಂದ ಶಾರಿ ಬೀಳದಂತೆ, ಸೇರಿದವರ ಮುಂದ ಶಾರಿ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ, ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾವ ಚಿಂತೆ ಮಾಡ್ತೀವಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಆಸೆಯ ಅಣಿಬೇಕು ಎಲೆ ಮನವೇ, ಆಸೆಯ ಅಣಿಬೇಕು ಎಲೆ ಮನವೇ. ಇದು ಕೇಸಿಗೆ ಸಂಸಾರ ಎಲೆ ಮನವೇ, ಇದು ಕೇಸಿಗೆ ಸಂಸಾರ ಎಲೆ ಮನವೇ. ದೇಶದೊಳಗೆ ನಮ್ಮ ಗುರು ಮಹಂತೇಶ್ವರನ, ದೇಶದೊಳಗೆ ನಮ್ಮ ಗುರು ಮಹಂತೇಶ್ವರನ ಸರ್ವ ಮರಿಬೇಡ ಎಲ್ಲಿ ಮನವೇ, ಸರ್ವ ಮರಿಬೇಡ ಎಲ್ಲಿ ಮನವೇ. ಯಾವ ಚಿಂತೆ ಮಾಡ್ತೀವಿ ಎಲ್ಲಿ ಮನವೇ ನಿನಗ, ಯಾತರ ಸುಖವಿಲ್ಲ ಎಲ್ಲಿ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ, ನೀ ಸಾಕಾರ ಮಾಡಿಕೊಂಡು
ಯಾತರ ಸುಖವಿಲ್ಲ ಎಲ್ಲಿ ಮನವೇ ನಿನಗ ಯಾತರ ಸುಖವಿಲ್ಲ ಎಲ್ಲಿ ಮನವೇ. ಹೀಗೆ ಶರಣಬಸಪ್ಪನವರು ಆ 4 ಜನರ ಕಳ್ಳರ ಮನಸ್ಸನ್ನ ಪರಿವರ್ತನೆಯನ್ನ ಮಾಡಿ ಅವರಿಗೆ ಸದ್ಬುದ್ಧಿಯನ್ನ ಕೊಟ್ಟು ದುಡಿದು ತಿಂದು ಬದುಕು ಮಾಡ್ರಿ ಅಂತ ಉಪದೇಶವನ್ನು ಕೊಡ್ತಾರೆ ಎನ್ನುವಂತಹ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇವತ್ತಿನ ದಾಸೋಹ ಸೇವಾರ್ಥಿಗಳಾಗಿರುವಂಥ ಶ್ರೀಮತಿ ಸವಿತಾ ಶರಣಗೌಡ ಹೊಸಗೌಡ್ರ ಸಾಕಿನ್ ಅಳ್ಳೊಳ್ಳಿ ಅವರು ಅವರ ಸುಪುತ್ರಿಯಾಗಿರುವಂಥ ಮೇಘನಾ ಅವರಿಂದ ಭರತನಾಟ್ಯ ಆಗ್ತದೆ. ಭರತನಾಟ್ಯದ ನಂತರ ಅವರಿಬ್ಬರಿಗೆ ದಂಪತಿಗಳಿಗೆ ಸನ್ಮಾನ ಸಮಾರಂಭ ಆಗ್ತದೆ. ಭರತನಾಟ್ಯ ಮಾಡುವಂತ ಸುಪುತ್ರಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ. ಸ್ವಲ್ಪ ಇಲ್ಲಿ ಬರ್ರಿ ಈಶ್ವರ ತಬಲ ಸ್ವಲ್ಪ ಮುಂತೋರಿ ಇಲ್ಲಿ ಬರ್ರಿ. ಇದು ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಅಲ್ಲ, ಕಾಲ್ ಒತ್ತಟ್ಟಿಗೆ ಕೈ ಒತ್ತಟ್ಟಿಗೆ ಹೊಯ್ಯಾಕ. ಇದು ಭರತನಾಟ್ಯದ ಈ ಭರತನಾಟ್ಯವನ್ನು ಪ್ರಖ್ಯಾತ ಸದ್ಗುಣ ಭರಿತ ಹರಚರಿತ ಸಂಪ್ರೀತ ಮಂಗಳದಾತ ಜಯ 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 ಬಸವೇಶ ಜಯ 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 ಶರಣ ಬಸವೇಶ. ಹಳೆಯದ ಮಣಿಯಮ್ಮನ ಮೊಲೆಬಾಲ ಮುಂದೆ ಪಡೆದವಳಲ್ಲಿ ಭೇದಿಲ್ಲದೆ ತಾಯ್ತನವ ಕಂಡೆ ಪಡೆದವಳಲ್ಲಿ ಭೇದಿಲ್ಲದೆ ತಾಯ್ತನವ ಕಂಡೆ. ಜಯ 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 ಬಸವೇಶ ಜಯ 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 ಶರಣ ಬಸವೇಶ ಶರಣ ಬಸವೇಶ ಶರಣ ಬಸವೇಶ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾಮಿ ಚೈತನ್ಯಮಾಮಿ ಕರ್ಪೂರ ದೀಪಂ ನಿರಾಶಯಾಮಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಸಂಸಾರ ಸಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಹರ ಹರ ಭುವನೇಶ್ವರಂ ರೂಪ ಬ್ರಹ್ಮದೇವಿ ಸರ್ವಮಂಗಳಂ ತ್ರಯೋಸಾತ್ಮಕಂ ಸಂಸರ್ವತೋ ಜಯ ಮಂಗಲಂ. ಶರಣ ಬಸವೇಶ್ವರ महाराज की जय. परम पूज्य सिद्धलिंगेश्वर महाराज की जय. बसवेश्वर महाराज की जय. जय मंगलम जय नमः पार्वती शिव हर हर महा